ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ. ಕತ್ತಿನಲ್ಲಿ ಗಂಟೆಗಿಲ್ಕಿ ಸದ್ದು ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಬಾಳ ಬುದ್ಧಿಯಲ್ಲಿ ತುತ್ತು ಮೂಸ ಬ್ಯಾಡ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ. ಟೊಂಗೆ ಮ್ಯಾಲಿನ ಮಂಗನ ವಂಶದ ಬಳ್ಳಿಯ ಒಂದೊಂದು ಹೂವು ನಾವು ಟಾಂಗ ಓಡಿಸೋ ಭಗವಂತನಿಗೆ ದಿಕ್ಕು ತಪ್ಪಿಸುವ ಮಂದಿ ನಾವು. ನಮ್ಮ ಹಾರಾಟಕ್ಕೆ ಬಂಡಿಯ ಕೀಲೆ ಲೂಸಾಗಿ ಹೋಗೈತೆ, ನಾವು ಹೊಂಟಿರುವ ರಸ್ತೆಯ ಡಾಂಬರು ಪೀಸಾಗಿ ಹೋಗೈತೆ. ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ. ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ. ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ. ಒಂದ್ ಗಾಲಿಲು ಇನ್ನೊಂದು ಟೈಟು ಅಡ್ಜಸ್ಟ್ ಮಾಡ್ಕೊಳ್ಳಿ 1/2 ಸೀಟು. 1/2 ಸೀಟು. ಇಲ್ಲೊಬ್ಬ ಬಡವ ಅಲ್ಲೊಬ್ಬ ಶ್ರೀಮಂತ, ಅಲ್ಲೊಂದು ಮುಳ್ಳು ಇಲ್ಲೊಂದು ಗುಲಾಬಿ. ಇವ್ನ್ಯಾರೋ ಕಳ್ಳ ಅವ್ನ್ಯಾರೋ ಒಳ್ಳೆವ್ನು, ಇಲ್ಯಾವ್ದೋ ಸಂಸಾರ ಅಲ್ಯಾವ್ದೋ ಕಳ್ಳಾಟ. ಎಲ್ಲಾನು ಸರಿಯಾಗೆ ಐತೆ ಇನ್ಯಾವ್ದೋ ಒಂದು ನೆಟ್ಟಾಗಿಲ್ಲ. ಎಲ್ಲಾನು ನೆಟ್ಟಾಗೆ ಇದ್ರೆ ಅದು ಒಂದು ಜೀವನಾನೇ ಅಲ್ಲ. ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ. ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ. ಜಿ ಕನ್ನಡದ ಸಮಸ್ತ ವೀಕ್ಷಕ ದೇವರುಗಳಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಇದು ಸೆರಾ ರಿಫ್ಲೆಕ್ಟಿವ್ ಸ್ಟೈಲ್ ಬದುಕು ಜಟಕಾ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್. ಡಿ.ವಿ. ಗುಂಡಪ್ಪನವರು ಬದುಕು ಜಟಕಾ ಬಂಡಿ ವಿಧಿಯ ದರ ಸಾಹೇಬ ಕುದುರೆ ನೀನವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ ವೇದಾಂತವನ್ನ ನುಡಿತಾರೆ. ಬದುಕು ಜಟಕಾ ಬಂಡಿ ಕಾರ್ಯಕ್ರಮಕ್ಕೆ ಬರುವಂತವ್ರಿಗೆ ನಾವು ಮದುವೆ ಎಡೆಗೆ ನಡೆಸುವ ಪ್ರಯತ್ನವನ್ನ ಮಾಡ್ತೀವಿ. ಅಂದ್ರೆ ದಾಂಪತ್ಯದಲ್ಲಿ ವಿರಸ ಮೂಡಿದಾಗ ಅವರನ್ನ ಒಂದುಗೂಡಿಸುವ ಪ್ರಯತ್ನವನ್ನ ಮಾಡ್ತೀವಿ. ಕತ್ತಲಿನಿಂದ ಬೆಳಕಿನೆಡೆಗೆ ನಡೆಯುವ ಪ್ರಯತ್ನವನ್ನ ಮಾಡ್ತೀವಿ. ಅಸತ್ಯದಿಂದ ಸತ್ಯದೆಡೆಗೆ ನಡೆಯುವ ಪ್ರಯತ್ನವನ್ನ ಮಾಡ್ತೀವಿ. ಇವತ್ತು ನಮ್ಮೊಂದಿಗೆ ತಮ್ಮ ಕಥೆಯನ್ನ ಹೇಳ್ಕೊಳಕ್ ಬರ್ತಾ ಇರುವಂತವರು ರೂಪ ಅವರಿಗೆ ಮದುವೆ ಎಡೆಗೆ, ಸತ್ಯದೆಡೆಗೆ, ಬೆಳಕಿನೆಡೆಗೆ ದಾರಿ ತೋರಿಸುವ ಪ್ರಯತ್ನವನ್ನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡೋಣ ಬನ್ನಿ. ಸಂಸಾರದಲ್ಲಿ ನಂಬಿಕೆ ಗಂಡ ಹೆಂಡತಿಯ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇಬ್ಬರ ನಡುವಿನ ಸಂಸಾರದ ತೇರನ್ನ ಎಳೆಯೋದೇ ಈ ನಂಬಿಕೆ. ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ ನಂಬದಿದ್ದಾಗ ಸಂಸಾರ ಎನ್ನುವ ಬಂಡಿ ಮುಂದೆ ಸಾಗುವುದಾದರೂ ಹೇಗೆ? ಈತ ಮಂಜುನಾಥ್ ಮದುವೆಯ ನಂತರದಲ್ಲೂ ತನ್ನ ಹೆಂಡತಿ ಮಕ್ಕಳ ಮೇಲೆ ನಿಗಾ ವಹಿಸದ ಬೇಜವಾಬ್ದಾರಿ ಗಂಡ. ತನ್ನ ಹಣೆ ಬರಹನೆ ಇಷ್ಟು ಎನ್ನುವ ಹೆಂಡತಿ ರೂಪ ಹೊರಗಡೆ ಕೆಲಸ ಮಾಡಿಕೊಂಡು ತನ್ನ ಸಂಸಾರವನ್ನ ಸಾಗಿಸ್ತಿದ್ಲು. ಹೆಂಡತಿ ಹೊರಗಡೆ ಹೋಗಿ ಕೆಲಸ ಮಾಡೋದನ್ನ ಮತ್ತು ಆಕೆ ಇತರರ ಜೊತೆ ಮಾತನಾಡೋದನ್ನ ಸಹಿಸದ ಗಂಡ ಅವಳ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸ್ತಿದ್ದ. ಕೊನೆಗೆ ರೂಪಾಳಿಗೆ ಅವಳ ತಂದೆಯ ಜೊತೆಯಲ್ಲೇ ಕೆಟ್ಟ ಸಂಬಂಧವನ್ನ ಕಲ್ಪಿಸಿದ್ದ. ಇಂಥ ನೀಚ ಗಂಡನ ಕಾಟ ತಾಳಲಾರದೆ ರೂಪ ಮಗುವಿನ ಜೊತೆ ಮನೆ ಬಿಟ್ಟು ತನ್ನ ತವರು ಮನೆಗೆ ಬಂದಿದ್ದಾಳೆ. ಆದರೆ ಈಗ ಮಂಜುನಾಥನಿಗೆ ತನ್ನ ಹೆಂಡತಿ ಪ್ರೀತಿ ಮತ್ತು ಅವಳ ಜವಾಬ್ದಾರಿತನ ಅರಿವಾಗಿ ಹೆಂಡತಿಗಾಗಿ ಪರಿತಪಿಸ್ತಿದ್ದಾನೆ. ಆದ್ರೆ ರೂಪಾಳಿಗೆ ಗಂಡನ ಜೊತೆ ಹೋಗೋಕೆ ಇಷ್ಟ ಇಲ್ಲ. ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು ಮೇಡಮ್. ಯಾರು ಮಾಡಿಸಿದ್ದಮ್ಮ? ಊರಲ್ಲಿ ಎಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ನೋಡಿ, ನಮ್ಮ ಅಣ್ಣನೇ ನೋಡಿದ್ದು ಮೇಡಮ್ ಹುಡುಗನ. ಅವರೇ ನೋಡಿ ನಾನು ಆಗಲ್ಲ ಅಂತ ಹೇಳಿದ್ಕೆ ಅವರೇ ಒಳ್ಳೆ ಹುಡುಗ, ಆಸ್ತಿ ಕಟ್ಕೊಂಡು ಏನಾಗ್ಬೇಕು ನಿಮ್ಗೆ, ಒಳ್ಳೆ ಹುಡುಗ ಚೆನ್ನಾಗಿ ನೋಡ್ಕೊಂತಾನೆ ಅಂತ. ನೀವೇನು ಓದ್ತಾ ಇದ್ರಾ, ಕೆಲಸ ಮಾಡ್ತಾ ಇಲ್ಲ ಇದ್ರಾ? ಮೇಡಮ್, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ, ಗಾರ್ಮೆಂಟ್ಸ್ ಅಲ್ಲಿ ಇದ್ದೆ ನಾನು. ನೀವು ಇದ್ರಿ? ಹೌದು ಮೇಡಮ್. ಮದುವೆ ಆದ ತಕ್ಷಣ ಹಾಸನ್ಗೆ ಹೋದ್ರು, ಇಲ್ಲೇ ಇದ್ರು?
ಮದ್ವೆ ಆದ್ಮೇಲೆ 1 ತಿಂಗಳೇನೋ ಊರಲ್ಲಿದ್ದ ಅವ್ರ ಊರಲ್ಲಿ ಅಷ್ಟೇನೆ ಮೇಡಮ್. ಆಮೇಲೆ ನಮ್ಮ ಅಮ್ಮರ ಮನೇಲಿ 2 ತಿಂಗಳಿದ್ದು ಆಮೇಲೆ ಬೆಂಗಳೂರಿಗೆ ಬಂದ್ಬಿಟ್ಟು. ಏನ್ ಕೆಲಸ ಮಾಡ್ತಾರೆ ನಿಮ್ ಗಂಡ? ಅವ್ರು ಗಾರ್ಮೆಂಟ್ಸ್ಗೂ ಹೋಗ್ತಾರೆ, ಮತ್ತೆ ಸಂಡೇ ಟೈಮ್ ಶೈನ್ ಶಾಪ್ ಅಂಗಡಿಗೂ ಹೋಗ್ತಾ ಇದ್ರು ಮೇಡಮ್. ಏನ್ ಸಮಸ್ಯೆ? ಅನುಮಾನ ಜಾಸ್ತಿ ಮೇಡಮ್. ನಾನು ಫ್ಯಾಕ್ಟ್ರಿಗೆ ಹೋಗಿ ನಾನು ದುಡ್ಕೊಂಡು ತಿನ್ಬೇಕು, ಅವ್ರು 1 ರೂಪಾಯಿ ನನಗೆ, ನನ್ನ ಮಗಳಿಗೆ ನನಗೆ 1 ರೂಪಾಯಿ ತಂದು ಕೊಡಲ್ಲ. ನಾನು ದುಡಿಬೇಕು, ನಾನು ನನ್ನ ಮಗಳು ಸಾಕೋಬೇಕು. ಯಾಕೆ 1 ರೂಪಾಯಿ ತಂದು ಕೊಡಲ್ಲ? ತಂದು ಕೊಡಲ್ಲ. ನಾನೇ ತಂದು ಕೊಡಲ್ಲ. ನೀನ್ ಕೆಲ್ಸಕ್ಕೆ ಹೋಗಲ್ವಾ? ಮತ್ತೆ ಅವ್ರ ದುಡ್ಡೆಲ್ಲ ಏನ್ ಮಾಡ್ತಾರೆ? ಸಾಕು ಅಂತ ಹೇಳ್ತಾರೆ. ಅವ್ರ ದುಡ್ಡೆಲ್ಲ ಏನ್ ಮಾಡ್ತಾರೆ? ಕುಡಿತಾರೆ, ತಿಂತಾರೆ, ಎಂಜಾಯ್ ಮಾಡ್ತಾರೆ ಅಷ್ಟೇ ಮೇಡಮ್. ಅವ್ರ ಹೊಟ್ಟೆಗೆ ಅವ್ರು ಸಾಕಂತಾರೆ. ನೀವು ನಿಮ್ ಗಂಡ ನಿಮ್ ತಾಯಿ ಜೊತೆ ಇದ್ದೀರಾ ಈಗ? ಇದ್ದು ಮೇಡಮ್, ಇವಾಗ ಜಗಳ ಮಾಡ್ಕೊಂಡು ಹೋಗಿರೋದು. ಎಷ್ಟ್ ದಿವಸದಿಂದ ನೀವೆಲ್ಲ ಒಟ್ಟಿಗಿದ್ದೀರಿ? ಮದ್ವೆ ಆಗಿ 1-2 ವರ್ಷ ಬೇರೆ ಇದ್ದು ಮೇಡಮ್. ಬೇರೆ ಬಿಟ್ಟಿದ್ರು ನಮ್ಮಮ್ಮ ಹಿಂಗೆ ಜಗಳ ಮಾಡ್ತಾ ಇದಕ್ಕೆ. ಆಮೇಲೆ ಮತ್ತೆ ಇದೇ ತರ ಜಗಳ ಮಾಡೋದಕ್ಕೆ ಓನರ್ ಎಲ್ಲ ಬೈದ್ರು. ನಮ್ಮ ಮನೇಲಿ ಇಟ್ಕೊಳ್ಳ ಈ ತರ ಎಲ್ಲ ಜಗಳ ಏನಾರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ತಲೆ ಮೇಲೆ ಬರುತ್ತೆ ಅಂತ. ಅವಾಗ ನಾನು ನಮ್ಮ ಅಣ್ಣವ್ರ ಮನೆಗೆ ಹೊರಟೋಗ್ಬಿಟ್ಟಿದ್ದೆ. ಅಲ್ಲಿ ಬಂದು ನ್ಯಾಯ ಮಾಡ್ಕೊಂಡು ಕರ್ಕೊಂಡ್ಬಂದ್ರು ನಮ್ಮ ಮನೆಯವರು. ಇಲ್ಲ ನನ್ನ ಜೊತೆಲೇ ಇರ್ತೀನಿ, ಅತ್ತೆ ಮಾವನ ಜೊತೆನೆ, ನಾನು ಬೇರೆ ಇರಲ್ಲ ಅಂತ ಕರ್ಕೊಂಡ್ಬಂದು ಅಲ್ಲೂ ಹಂಗೆ ಮೇಡಮ್ ಜಗಳ ಜಗಳ ಜಗಳ. ಏನಕ್ಕೂ ಒಂದು ಹುಡುಗರು ಮಾತಾಡ್ತಿರೋ ಜಗಳ ನೀನು ಅವ್ನು ಮಾಡ್ಕೊಂಡಿದ್ಯಾ? ಮತ್ತೆ ನಮ್ಮ ಅಪ್ಪ ನಾನು ಮನೇಲಿ ಇರಂಗಿಲ್ಲ, ನಾನು ಅಂಗಡಿ ಕಳಿಸ್ಬಿಟ್ಟು ನಿಮ್ಮ ಅಪ್ಪನ ಕರ್ಕೊಂಡ್ ಮಲ್ಕೊಂಡಿದ್ದೆ ನೀನು ಅಂತ ಹೇಳ್ತಾರೆ. ಕುಡ್ಕೊಂಡ್ ಬಂದ್ ಜಗಳ ಆಡ್ತಾರ? ಹೌದು ಮೇಡಮ್, ಕುಡ್ಕೊಂಡ್ಬಂದೆ. ಯಾವಾಗೂ ಕುಡಿಬೇಕು, ತಿನ್ಬೇಕು ಅಷ್ಟೇ. ನನ್ಗೆ ನನ್ನ ಹೆಂಡತಿಗೆ ಮಕ್ಳಿಗೆ ಅಂತ ಯಾವತ್ತು 1 ರೂಪಾಯಿ ತಂದು ಕೊಡಲ್ಲ ಅವರು. ಅವ್ರ ಹೊಟ್ಟೆ ಜೀವನ ಸಾಕಬೇಕಷ್ಟೇ ಅವ್ರಿಗೆ. ಮತ್ತೆ ಗಾರ್ಮೆಂಟ್ಸ್ ಅಲ್ಲಿ ಹೋಗಿ ಜೀವನ ಮಾಡಿದ್ರೆ ನೀನು ಅವ್ನು ಮಾಡ್ಕೊಂಡಿದ್ಯಾ, ನನ್ ಸಾಕಾಗಲ್ಲ ಅಂತ ನಿನ್ ಹುಡ್ಕೊಂಡು ಹೋಗಿದ್ಯಾ? ಆ ತರ ಕೆಲಸ ಮಾಡಂಗಿದ್ರೆ ನಂಗೆ ಗಾರ್ಮೆಂಟ್ಸ್ ಅಲ್ಲಿ ಹೋಗಿ ಜೀವನ ಮಾಡ್ಬೇಕಾ? ಅವ್ರಿಗೆ ಅಪ್ಪ ಅಮ್ಮ ಇಲ್ಲ? ಅಪ್ಪ ಇಲ್ಲ ಮೇಡಮ್, ಅಮ್ಮ ಇದ್ದಾರೆ. ಅವ್ರೇನಂತಾರೆ? ನನ್ನ ಹತ್ರ ಅಮ್ಮನೂ ಅವ್ರ ಕಡೆನೇ ಸಪೋರ್ಟು ಮೇಡಮ್. ಅವ್ರಿಗೆ ಎಷ್ಟು ಜನ ಅಣ್ಣ ತಮ್ಮಂದ್ರು? 2 ಮೇಡಮ್, ಅಣ್ಣ ತಮ್ಮ, ಒಬ್ರು ಮಗಳು ಇದ್ದಾರೆ. ಇವರೇ ಲಾಸ್ಟ್ನವರು ಮೇಡಮ್. ಅವ್ರೇನಂತಾರೆ? ಅವರು ಮುಂಚೆನೆ ಹೇಳಿದ್ರು, ಸೇರ್ಸ್ಬೇಡಮ್ಮ ಸ್ವಲ್ಪ ದಿನ ಬುದ್ಧಿ ಕಲೀರಿ ಅಂತ ಹೇಳಿದ್ರು. ನಾನ್ ಕೈ ಬಿಟ್ರೆ ಹಾಳಾಗಿ ಹೋಗ್ತಾರಲ್ವಾ, ಆದ್ರೂ ನಾನು ಸೇರ್ಸ್ಕೊಂತ ಇದ್ದೆ. ಈ ಸಲ ಎಷ್ಟು ಹೆಂಗ್ ಮಾಡಿದಾರೆ ಅಂದ್ರೆ ರೋಡಲ್ಲಿ ಇಟ್ಕೊಂಡು ಎಲ್ಲರಿಗೂ ಹೊಡೆದ್ಬಿಟ್ಟು ಹೋಗಿದ್ದಾರೆ ಮೇಡಮ್. ಯಾರ್ಯಾರಿಗೆ? ನನಗೂ ನಮ್ಮ ಅಮ್ಮಂಗೂ. ಯಾವ ಕಾರಣಕ್ಕೆ? ಮನೆಗೆ ದೊಡ್ಡ ಮನೆ ಬೇಕಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಡಬಲ್ ಬೆಡ್ರೂಮ್ ಮಾಡಿದ್ವಿ. 2,000 ರೂಪಾಯಿ ಆಗುತ್ತಾ ಮೇಡಮ್ ಮನೆಗೆ ಮೇಂಟೈನ್ಗೆ? ಆಗಲ್ಲ, ನೀನ್ ಬಾಡಿಗೆ ಕಟ್ಕೊಂಡು ನನ್ನ ಮನೆ ಮೇಂಟೈನ್ ಮಾಡ್ಕೊಂತೀನಿ, 3,000 ರೂಪಾಯಿ ಕೊಡಿದ್ರೆ ನಾನು 3,000 ರೂಪಾಯಿ ಕೊಟ್ಟು ನಿನ್ನ ಹತ್ರ ಬರ್ಬೇಕಾ? ನಾನು 3,000 ರೂಪಾಯಿ ಕೊಟ್ಟು ನಿನ್ನ ಹತ್ರ ಬರಕ್ಕೆ ಎಂತ ಕಂಡು ನೇನು ಕೇಳಂಗೆ ಇಲ್ವಾ? ಮತ್ತೆ ಫ್ಯಾಕ್ಟ್ರಿಗಳಲ್ಲಿ ಹೋದ್ರೆ ನೀನ್ ಸೂಪರ್ವೈಸರ್ ಮಾಡ್ಕೊಂಡಿದ್ಯಾ, ಅವನು ಮಾಡಿಕೊಂಡಿದ್ಯಾ, ಇವನು ಮಾಡಿಕೊಂಡು. ನಾನು ಆ ತರ ಎಲ್ಲ ಮಾಡಿಕೊಡಂಗಿದ್ರೆ ಬೆಂಗಳೂರಲ್ಲಿ ಹೋಗಿ ಗಾರ್ಮೆಂಟ್ಸ್ಗಳಲ್ಲಿ ಅವ್ರ ಹತ್ರ ಉಗಿಸ್ಕೊಂಡು ಕೆಲಸ ಮಾಡ್ಬೇಕಾ ಮೇಡಮ್? ಮನೇಲಿ ಇಟ್ಕೊಂಡು ಆ ಕೆಲಸ ಮಾಡ್ಕೊಂಡು ಜೀವನ ಮಾಡಕ್ಕಾಗಲ್ವ ನಾನು? ನಮ್ಮ ಅಪ್ಪನ ಜೊತೆ ನಾನು ಇದ್ನಂತೆ, ಅವ್ರು ನೋಡಿದಾರಂತೆ. ನಾನು ಗಾರ್ಮೆಂಟ್ಸ್ ಅಲ್ಲಿ ಯಾರು ಮಾಡ್ಕೊಂಡಿದ್ದೀನಿ ನಾನು ತೋರಿಸ್ಲಿ ಮೇಡಮ್. ನನಗೆ ನೀವು ಇಕ್ಕಿನ ಚಪ್ಪಲಿಲ್ಲ ನೋಡ್ಕೊಂತಿಲ್ಲ ಅವತ್ತು. ಹೇಳಕ್ಕೆ ಹಿಂಸೆ ಆಗತ್ತಲ್ಲಮ್ಮ ಈ ತರದ್ದೆಲ್ಲ. 18 ವರ್ಷಕ್ಕೆ ಮದ್ವೆಗೆ ಎಷ್ಟು ನೋವು ತಿಂದಿದ್ದೀನಿ ನನಗೆ ಗೊತ್ತು. ಹುಡುಗಿ ಕೊಟ್ಟಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ, ವಿಷ ಕುಡಿತೀನಿ ಅಂತ ಹೇಳಿ ನಂಬಿಸಿ ಮದ್ವೆ ಮಾಡ್ಕೊಂಡು ಇವಾಗ ಎಷ್ಟು ಹಿಂಸೆ ಕೊಡ್ತಾರೆ. ಅದೇತಕ್ಕೆ ಹಾಗೆ ವಿಷ ಕುಡಿತೀನಿ ಅಂತ ಹೇಳಿದ್ರ? ಹೌದು ಮೇಡಮ್, ಹುಡುಗಿ ಕೊಟ್ಟಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ಯಾಕೆ? ಅವಾಗ ಏನಿತ್ತು ಅವ್ರ ಮನ್ಸಲ್ಲಿ, ನನ್ ಕೊಟ್ಟಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ನೋಡಿದ್ದು ಯಾರು? ನಮ್ಮ ಅಣ್ಣನೇ ನೋಡಿದ್ದು ಮೇಡಮ್. ನೋಡ್ಬಿಟ್ಟು ನೋಡಿ ಅವರೇ ಮದ್ವೆ ಎಲ್ಲ ಸೆಟ್ ಮಾಡಿದ್ದು. ಆಮೇಲೆ ಹುಡುಗ ಬೇಡ, ಹುಡುಗ ಮದ್ವೆ ಆದ್ರೆ ನನಗೆ ತಂಗಿನೇ ಇಲ್ಲ, ನನ್ನ ಪಾಲಿ ಸತ್ತೋದ್ಲು ಅಂತ ಹೇಳ್ಬಿಟ್ರು. ಮದ್ವೆಗೂ ಬರ್ಲಿಲ್ಲ. ಸರಿ ಅಂದ್ಬಿಟ್ಟು ನಮ್ಮಮ್ಮ ಸಾಲ ಮಾಡಿ ಮದ್ವೆ ಮಾಡಿದ್ರು. ಯಾಕೆ ನಿಮ್ಮ ಅಣ್ಣಂಗೂ ಅವ್ರಿಗೂ ಮನಸ್ತಾಪ ಬಂತು? ಒಂದ್ ಅಂಗಡಿ ಮಾಡ್ಕೊಟ್ರು, ಸ್ವಂತ ಅಂಗಡಿನೂ ಉಳಿಸ್ಕೊಳ್ಳಿಲ್ಲ, ಸ್ವಂತ ಅಂಗಡಿನೂ ಉಳಿಸ್ಕೊಳ್ಳಿಲ್ಲ. ಗಾಡಿ ತಗೊಟ್ರು, ಅದು ಉಳಿಸ್ಕೊಳ್ಳಿಲ್ಲ ಮೇಡಮ್. ನನ್ನ ತಂಗಿ ಗಂಡ ಚೆನ್ನಾಗಿರ್ಲಿ ಅಂತ ತಾನೆ ಎಲ್ಲ ಮಾಡೋದು. ಇವ್ರಿಗೆ ಏನ್ ಮಾಡ್ಕೊಂತಾರೆ ಮೇಡಮ್? ಏನಿದೆ ಮನೆಯಲ್ಲಿ? ಮನೆ ಆಸ್ತಿ ನೋಡು ಮದುವೆ ಮಾಡ್ಕೊಂಡ್ವಾ, ಒಳ್ಳೆ ಹುಡುಗ ಅಂತ ತಾನೇ ಆಗಿತ್ತು. ಇವಾಗ ಇಷ್ಟೊಂದು ಹಿಂಸೆ ಕೊಟ್ರೆ ಅದ್ಯಾಕೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂದ್ರು? ಅವಾಗ ನಮ್ಮ ಮನೆ ಕಡೆ ಎಲ್ಲ ಚೆನ್ನಾಗಿದ್ರು, ಮನೆ ಆಸ್ತಿ ಎಲ್ಲ ಇತ್ತು. ನಮ್ಮಣ್ಣ ಸಾಲ ಮಾಡ್ಕೊಂಡಿಕ್ಕೆ ಮಾರ್ಬಿಟ್ಟು ನಮ್ಮಮ್ಮ ಸಾಲ ತೀರ್ಸಿದ್ರಲ್ಲ, ಆಸ್ತಿ ಚೆನ್ನಾಗಿತ್ತಲ್ಲ, ಅದು ಹಸಕ್ಕೋಸ್ಕರ ಮಾಡ್ಕೊಂಡ್ರು. ಇವಾಗ ಏನು ಇಲ್ಲಲ್ಲ, ಇವಾಗೆಲ್ಲ ಕಳ್ಕೊಂಡಿದೀವಿ. ಗಾರ್ಮೆಂಟ್ಸ್ ಅಲ್ಲಿ ಓಟಿ ಮಾಡ್ಕೊಂಡು ಜೀವನ ಮಾಡೋಳು. ಫ್ಯಾಕ್ಟ್ರಿಗಳಿಗೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ, ಈ ತರ ಹಿಂಸೆ ಕೊಡ್ಬಾರ್ದು ಮೇಡಮ್.
ನಾನು ಸರಿ ಇಲ್ಲ ತಾನೆ, ಮುಂಚೆನೆ ಗೊತ್ತಿತ್ತಲ್ಲ ನಾನ್ ಸರಿ ಇಲ್ಲ, ನನ್ ಅಂತೆ ಅಂತಿರೋನು. ತಮ್ಮ ನಿನ್ ಬಾಯಿಂದ ಆ ಮಾತೆಲ್ಲ ಹೇಳ್ತೀನಿ. ಹೌದು ಮೇಡಮ್, ನಿಮ್ಗೆ ಈಗ ಅನ್ಬೇಕಾದ್ರೆ ನನ್ನ ಚಾನೆಲ್ರಿಗೆಲ್ಲ ನಾನ್ ಕೇಳಿರೋಳು, ಫ್ಯಾಕ್ಟ್ರಿನೆಲ್ಲ ಇಟ್ಕೊಂಡು ನಡ್ಸ್ಕೊಂಡಿದ್ದೀನಿ ನಾನು. ಮಾತಾಡ್ಸಿದ್ರು ಅವ್ನ್ ನಿನಗೆ ಅಂತಾರೆ. ಏನ್ ಮಾಡೋದು ನಾವು? ಮಾಡ್ತೇವೆ, ಅದಕ್ಕೆ ಅಲ್ವಾ ಈಗ ಇಲ್ಲಿ ಕರ್ಕೊಂಡು ಒಂದು 10 ನಿಮಿಷ ವೇಟ್ ಮಾಡ್ಬೇಕು ನೀನು. ಇಲ್ಲ ಸರ್, ಅದನ್ನ ಬಿಟ್ಟು ಇಲ್ಲ ಸರ್, ಆಗಲ್ಲ ಸರ್, ನಿಜವಾಗ್ಲೂ ಆಗಲ್ಲ ಸರ್. ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಬರ್ಬೇಡಿ ಸರ್, ಬಂದ್ರೆ ನಿಜವಾಗ್ಲೂ ಬರ್ತೀನಿ ಸರ್ ನಾನು. ಬೇಡ ಸರ್, ಬರ್ಬೇಡಿ, ಯಾರು ಬರ್ಬೇಡಿ ಸರ್. ಸರ್ ಇಲ್ಲ ಸರ್, ನಿಜವಾಗ್ಲೂ ನಾನು ಬರಲ್ಲ ಸರ್. ಸರ್ ಬಿಡಿ ಸರ್, ಬಿಡಿ ಸರ್, ಬಿಡಿ ಸರ್, ನಾನು ಬರಲ್ಲ ಸರ್, ಬಿಡಿ ಸರ್. ಏನ್ರಿ ಇದು ಮಂಜುನಾಥ್? ಏನಿಲ್ಲ ಮೇಡಮ್, ಎಲ್ಲ ಅವ್ರಿಗೆ ಗೊತ್ತು, ಎಲ್ಲ ಅವರೇ ಮಾಡಿರೋದು, ಎಲ್ಲ ಮಾಡಿರೋದು ಅವರೇನೆ. ನಾನೇನು ಮಾಡಬೇಕು ಅಂತ ಮಾಡಿಲ್ಲ ಮೇಡಮ್. ಮಾಡ್ಬೇಕು ಅಂತ ಮಾಡಿಲ್ಲ ಅಂದ್ರೆ ನೀವ್ ಯಾಕೆ ಮನೆ ಬಿಟ್ಟು ಹೋದ್ರಿ? ಮೇಡಮ್ ಅಲ್ಲಿ ಮಾಡಿದ್ದೆ ಹೆಂಗೆ ಮೇಡಮ್, ಬಿಡ್ಬೇಕಾದ ಕಾರಣ ಬಂತು. ನಾನು ಹೊಡೆದ್ ಬಂದ್ರಂತೆ? ಇಲ್ಲ ಮೇಡಮ್, ನಾನು ಯಾರಿಗೂ ಕೈ ಮಾಡಿಲ್ಲ. ಅವ್ರು ಇಂಡೈರೆಕ್ಟ್ ಬಂದು ಕಣ್ಣಿಗೆ ಕಾರ್ತ್ ಬಿಡಿ ಹರಿಸ್ಬಿಟ್ಟು ನಾನು ನಾಳೆ ದಿವಸ ಬದುಕ್ತಾರೆ ಅಂದಿದ್ದು ಏನ್ ಗ್ಯಾರಂಟಿ ಮೇಡಮ್? ಆ ಮನೇಲಿದ್ದು ಅಂತ ಮನೇಲಿ ನಾನು ಇರಕ್ ಆಗುತ್ತಾ ಮೇಡಮ್? ನಾಳೆ ಕೊಲೆ ಮಾಡಕ್ಕೂ ಹೇಳ್ತಾರಲ್ಲ, ಏನ್ ಮಾಡೋದು ನಾವು? ಹೆಂಡತಿ ಬಗ್ಗೆ ಯಾಕ್ರಿ ಅಷ್ಟೊಂದ್ ಸಂಶಯ? ಮೇಡಮ್ ನಾನು ಯಾರ ಅವ್ರ ತಂದೆ ಬಗ್ಗೆ ತಪ್ಪಾಗಿ ಮಾತಾಡ್ತಿಲ್ಲ ಮೇಡಮ್, ನಾನು ಯಾರ ಜೊತೆಲೂ ಯಾವ ತರ ಇದ್ ಮಾಡು ಎಲ್ಲಾನು ನಾನೇನು ಮಾಡಕ್ ಹೋಗಿಲ್ಲ. ಏನು ಮಾಡಿಲ್ಲ ಅಂದ್ರೆ ಸುಮ್ನೆ ಬಂದ್ ಹೇಳ್ಬಿಡ್ತಾರೆ. ಅದೇ ಹಿಂಗೆ ಯಾವ್ದೇ ಇದ್ ಮಾಡಿದ್ರು, ಯಾಕೆ ನಮ್ಮ ಅಪ್ಪ ಅಮ್ಮ ಇಲ್ಲ, ಅಮ್ಮ ಒಂದ್ ಊರಲ್ಲಿ ಐತೆ, ನಾನು ಹೇಳಿದ್ ಯಾರು ಕೇಳ್ತಾರೆ? ಎಲ್ಲ ಅವ್ರ ಕಡೆ ಎಲ್ಲ ಅವ್ರೆ, ಅವ್ರೆಲ್ಲಾರ್ನು ಎಲ್ಲ ಮಾತಾಡಿದ್ರೆ ಅವ್ರೆಲ್ಲ ನಂಬ್ತಾರೆ, ನಮ್ನ ಯಾರು ನಂಬ್ತಾರೆ ಮೇಡಮ್? ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕಾ? ಹೌದು ಮೇಡಮ್, ನನ್ಗೆ ನ್ಯಾಯ ಬೇಕು, ನ್ಯಾಯ ಕೊಡಿ, ಇಲ್ಲ ನನ್ನ ಹೆಂಡತಿ ಕಳಿಸ್ಕೊಡಿ, ನಾನು ಎಲ್ಲಾರ ಇದ್ದು ಜೀವನ ಮಾಡ್ತೀನಿ. ಮನೆಗೆ ಏನು ಕೊಡಲ್ವಂತಲ್ಲ? ಯಾಕೆ ಮೇಡಮ್? ಬನ್ನಿ 2000 ರೂಪಾಯಿ ಮನೆ ಕೊಡ್ತಿರೋದಕ್ಕೆ ಈ ತಿಂಗಳು ಬಂದಿದ್ಕೋಸ್ಕರ ಅದೇ ಪ್ರಾಬ್ಲಮ್ ಬಂದು ದೊಡ್ಡ ಮನೆ ಮಾಡಿ ಎಲ್ಲಾ ಮಾಡಿ ಇದ್ ಮಾಡ್ಕೊಂಡ್ ಕೂತಿದ್ದೋ ಮೇಡಮ್. ತಿಂಗ್ಳಿಗೆ 2000 ರೂಪಾಯಿ ಇಟ್ಕೊಂಡು ಏನ್ರಿ ಮಾಡ್ಬೇಕು? ನನ್ನ ಮಿಸಸ್ನು ಸಹ ನಾನು ಕೇಳ್ತಿರ್ಲಿಲ್ಲ, ಏನ್ ಮಾಡ್ತಾ ಇದೀಯ, ಏನ್ ಬಿಡ್ತಾ ಇದೀಯ ಅಂತ ನಾನು ಅವಳನ್ನ ಕೇಳ್ತಿರ್ಲಿಲ್ಲ. 2000 ರೂಪಾಯಿ ಇಲ್ಲ, ಅವ್ರು ಯಾವ ಕೋಟೆ ಕಟ್ಬಿಡ್ತಾರೆ? ಹೇಳ್ಬೋದಾಯ್ತಲ್ಲ ಮೇಡಮ್, ಹಿಂಗ್ ಆಗಲ್ಲ, ಹಿಂಗ್ ಬಿಡು, ಹಿಂಗ್ ಹೋಗು ಅಂತ ಹೇಳ್ಬೋದಾಯ್ತಲ್ಲ. ನಾನೇನ್ ಬೇರೆನಾಗಿದ್ದ ಮೇಡಮ್ ಅವ್ರಿಗೆ? ಅಲ್ಲಪ್ಪ, ಮನೆ ನಡೆಸೋ ಜವಾಬ್ದಾರಿ ನಿಮ್ದಲ್ವೇನಪ್ಪ? ಮೇಡಮ್ ಅವರು ಇದ್ರಲ್ಲ, ಅವ್ರ ಜೊತೆಲೇ ಇದ್ರಲ್ಲ, ಅವ್ರು ಹೇಳ್ಬೋದಾಯ್ತು. ನನ್ಗೆ ಏನ್ ಗೊತ್ತು? ಒಂದ್ ಗೊತ್ತು, ಒಂದ್ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ ಅಂದ್ರೆ ಮನೆ ಹೆಂಡತಿನ ಮದ್ವೆ ಆದ್ಮೇಲೆ ನೋಡ್ಕೋಬೇಕು, ಸಾಕ್ಬೇಕು, ಮಗುನ್ ನೋಡ್ಕೋಬೇಕು, ಮನೆ ನಡೆಸ್ಬೇಕು ಅಂತ ಇದೆಲ್ಲ ಯಾರು ಬಂದು ಹೇಳ್ಬೇಕಪ್ಪ? ಹೇಳೋದೆಲ್ಲ ಒಂದು ಕತೆಗಳು ಅಷ್ಟೇ, ಅವ್ರು ಹೇಳ್ತಾ ಇರೋದೆಲ್ಲ ಎಲ್ಲ ಪ್ರತಿಯೊಂದನ್ನು ಮಾಡಿದೀನಿ. ಇಷ್ಟು ದಿನ 3-4 ವರ್ಷ ನಾನು ಮದುವೆ ಆದಾಗ್ಲಿಂದಲೂ ಇಲ್ಲೇ ಇದ್ದೀನಿ. ನಾನು ₹1 ದುಡ್ಡು ಇಡಕ್ಕಾಗಿಲ್ಲ. ಏನ್ ಮಾಡ್ದೆ ನಾನೇ? ಹಂಗ್ ತಾಂಡ ಕೊಡ್ಲಿಲ್ಲ ಅಂದ್ಮೇಲೆ ದುಡ್ಡು ಉಳಿಸ್ಕೋಬೋದಾಯ್ತು ನಾನು. ನೀವು ತಿಂದು ಉಂಡು ಖುಷಿಯಾಗಿರ್ತೀರಂತಲ್ಲ? ಯಾರು ಹೇಳಿದ್ರು ಮೇಡಮ್? ನಾನ್ ಆತರ ಖುಷಿಯಾಗಿದ್ದೆ, ಇವ್ರನ್ನ ಇಲ್ಲಿವರೆಗೆ ನಂಗೆ ಕರ್ದಂಗೆ ಇತ್ತಿಲ್ಲ. ಇಲ್ಲಿ ಬಂದು ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗೋದು ಇತ್ತಿಲ್ಲ. ಇವಾಗ್ಲೂ ಮಾಡ್ಕೋತೀನಿ, ಮಾತ್ರ ನಿಜವಾಗ್ಲೂ ನೀವು ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಗ್ಯಾರಂಟಿ ನಾನು ಪ್ರಾಣ ಅಂತ ಯಾಕಪ್ಪ? ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದ್ರಿಂದ ಏನ್ ಬಗೆಹರಿಯುತ್ತೆ? ಅದೇನ್ ನ್ಯಾಯ ಕೊಡ್ತೀರಾ ಕೊಡಿ ಮೇಡಮ್. ಒಟ್ನಲ್ಲಿ ನನ್ಗೆ ಹೆಂಡತಿ, ನನ್ ಮಕ್ಳು ಬೇಕು ಅಷ್ಟೇ. ನೀವು ಅಷ್ಟೊಂದು ಪ್ರೀತಿ ಇದ್ರೆ ಅವ್ರನ್ನೆಲ್ಲ ಹಿಡಿದಿಟ್ಕೊಳ್ಳೋದಲ್ವೇನ್ರಿ? ನಿಮ್ ಪ್ರೀತಿಯಿಂದ ನೀವೇನೇನ್ ತಪ್ಪು ಮಾಡಿದಿರಿ ಒಂದ್ಸತಿ ಯೋಚನೆ ಮಾಡಿ ನನಗೆ ಹೇಳಿ. ತಪ್ಪೇನು ಮಾಡಿಲ್ಲ ಮೇಡಮ್, ನಿಜವಾಗ್ಲೂ ತಪ್ಪೇನು ಮಾಡಿಲ್ಲ. ಏನ್ ತಪ್ಪು ಮಾಡಿಲ್ಲ ಅಂದ್ರೆ ಯಾಕಪ್ಪ ಈ ಆತರ ತಪ್ಪು ಮಾಡ್ಕೊಳ್ಳೋದಾಗಿದ್ರೆ ಇದೆಲ್ಲ ನನಗೆ ಬೇಕಾಗಿದ್ದಿಲ್ಲ ಮೇಡಮ್. ನನ್ಗೆ ಆತರ ತಪ್ಪು ಮಾಡ್ಕೊಂಡು ಇವಳು ನಾನು ಇದ್ ಮಾಡ್ಕೊಂಡಿದ್ದೆ ಎಲ್ಲ ಮಾಡ್ಕೋಬೇಕಾಗಿತ್ತಿಲ್ಲ ನಾನು. ಏನ್ ಬೇಕು ನಿಮ್ಗೆ? ಈ ಅತಿಯಾದ ಪ್ರೀತಿನೂ ಕೆಲವು ಸತಿ ಹಿಂಸಿನೇ. ಹೌದು, ನನಗ್ ನನ್ನ ಹೆಂಡತಿ ಮಕ್ಳು ಬೇಕು ಮೇಡಮ್ ಅಷ್ಟೇ. ನನಗೆ ಇನ್ಯಾರ ಸವಾಸನು ಬೇಡ. ಅಲ್ಲ, ಸವಾಸ ಬೇಡ ಪ್ರಶ್ನೆ ಅಲ್ಲ. ನೀವು ಅವ್ರನ್ನ ಹೊಡಿತೀರಿ, ಬಡಿತೀರಿ, ಬಾಯಿಗೆ ಬಂದಂಗ್ ಮಾತಾಡ್ತೀರಿ, ಇದು ಆ ಫ್ಯಾಕ್ಟ್ರಿಗೆ ಬಂದ್ ಜಗಳ ಆಡ್ತೀರಿ. ಇಲ್ಲ, ನಾನು ಯಾವ ಫ್ಯಾಕ್ಟ್ರಿಗೆ ಹೋಗಿಲ್ಲ ಮೇಡಮ್. ಅವ್ರು ಮಾತಾಡಿದಾರೆ,
ಅವರು ಏನು ಸುಮ್ಮನೆ ಬಿಟ್ಟಿಲ್ಲ, ಅಂಥವ್ರು ಇಂಥವ್ರು ನಮ್ಮ ಮನೆ ಫ್ಯಾಮಿಲಿ ಎಲ್ಲಾನು ಎಳ್ದಿದ್ರು. ಅದಕ್ಕೋಸ್ಕರ ಅವ್ರನ್ನು ತೊರೆದು ನಾನು ಎಲ್ಲಾನು ಪ್ರತಿಯೊಂದನ್ನು ನಾನು ಇಲ್ಲೇ ಮಾಡಿದೆ. ನ್ಯಾಯ ಮಾಡ್ಕೊ ಈಗ ಹೋದ್ರೆ ಎಲ್ಲಾರು ಹೋದ್ರೆ ಬೇರೆಯವ್ರನ್ನ ಕುಂಡಿಸ್ಬೇಕಾಯ್ತು, ನ್ಯಾಯ ಮಾಡ್ಬೇಕಾಯ್ತು, ಅದೆಲ್ಲ ಮಾಡ್ಕೊಂಡ್ಬಂದ್ರು. ಏನಕ್ಕೆ ಮೇಡಮ್ ಇವೆಲ್ಲ ಬೇಕು ನನಗೆ? ಇಲ್ಲ ಏನ್ ಕೊಡ್ತೀರ ನ್ಯಾಯ ತೀರ್ಮಾನ ಕೊಡಿ, ಇಲ್ಲ ಪ್ರಾಣ ಪ್ರಾಣ ಕಳ್ಕೊಳ್ಳೋದಾಗಿದ್ರೆ ಇಲ್ಲ ಕರ್ಕೊಂಬಂದ್ ಕೂರಿಸ್ತಾ ಇರ್ಲಿಲ್ಲ. ಏನ್ ಮಾಡ್ಬೇಕು ಹೇಳಿ? ನೀವ್ ಏನ್ ನೀವೇನ್ ಹೆಂಡತಿ ಮಕ್ಳು ಕಳ್ಸ್ಕೊಡಿ. ಕರೆಕ್ಟ್ ಕಳಿಸ್ಕೊಡಿ ಅಂದ್ರೆ ನೀವು ಅವ್ರು ಬರಲ್ಲ ಅಂತ ಹೇಳೋದಕ್ಕೆ ಕಾರಣ ಏನು? ನೀವು ಒಂಚೂರು ಹುಡುಕ್ಬೇಕಲ್ವಾ ಏನು ಕೂತ್ಕೊಂಡು? ಗೊತ್ತಿಲ್ಲ ಮೇಡಮ್, ನಾನು ಹುಡ್ಕಕ್ಕೆ ನಾನು ಮನೇಲಿ ಇರ್ತಿರ್ಲಿಲ್ಲ. ಯಾವಾಗ್ಲೂ ಬೆಳಗ್ಗೆ ಹೋದ್ರೆ ಸಂಜೆನೆ ಬರ್ತಿದ್ದು. ಇನ್ ಭಾನುವಾರನೂ ನನ್ನ ಕೆಲ್ಸಕ್ಕೆ ಹೊಂಟೋಗುವೆ. ಮತ್ತೇನ್ ಸಮಸ್ಯೆ? ಏನು ಗೊತ್ತಿಲ್ಲ ಮೇಡಮ್, ಅವ್ರಿಗೆ ಸಮಸ್ಯೆ ಆಗಿರ್ಬೋದು, ನನಗೆ ಸಮಸ್ಯೆ ನೀವು ಇಲ್ಲ. ₹1 ಮನೆಗೆ ಕೊಡಲ್ವಂತಲ್ಲ? ಕೊಟ್ಟಿದ್ದೀನಲ್ಲ ಮೇಡಮ್, ಕೊಡ್ದಲೆ ನಾನೇ ಇಟ್ಕೋಬೋದಾಯ್ತಲ್ಲ, ಹಂಗ್ ಕೊಡ್ಲಿಲ್ಲ ಅಂತ ಅಂದಿದ್ರೆ. ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಅವ್ರ ಕಡೆಗೆ ಇದ್ ಮಾಡ್ಕೊಡಿ. ಒಟ್ನಲ್ಲಿ ನನ್ಗೆ ಹೆಂಡತಿ ಮಕ್ಳು ಕಳಿಸ್ಕೊಡಿ ಅಷ್ಟೇ. ಮನೆ ಬಿಟ್ಟು ನೀವೇ ಅಲ್ವಾ ಹೋಗಿದ್ದು? ಆ ತರ ಮಾಡಿದ್ರಲ್ಲ ಮೇಡಮ್ ನೈಟು. ಏನ್ ಮಾಡಿದ್ರು? ಯಾಕಾಯ್ತು ಜಗಳ? ನೈಟು ಬಂದೆ, 9ನೇ ತಾರೀಕು ಬಂದೆ. 9ನೇ ತಾರೀಕು ಬಂದಾದ್ಮೇಲೆ ಅಲ್ಲಿ ಕೂತಿದ್ರು, ಪಕ್ಕದಲ್ಲೇ ಕೂತ್ಕೊಂಡೆ. ಪಕ್ಕದಲ್ಲಿ ಕೂತ್ಕೊಂಡು ಮಾಮೂಲಿ 2,000 ರೂಪಾಯಿ ಕೊಡಂಗ್ ಕೊಡ್ತಾ ಇದ್ದೆ. ಕೊಟ್ಟಿದ್ದಾದ್ಮೇಲೆ ಒಂದ್ ಮಾತಂದ್ಲು, 2,000 ರೂಪಾಯಿ ಕೊಡೋಳ್ ಮನೆಗೆ ಹೋಗು, 3,000 ರೂಪಾಯಿ ಕೊಡಂಗಿದ್ರೆ ಮಾತ್ರ ಇಲ್ಲಿರೋನ್ಲು. ನಾನು ಅಷ್ಟಕ್ಕೆ ಸಿಟ್ಟು ಹತ್ಬಿಟ್ಟು ಒಂದು ಹೊಡೆದೆ. ಒಂದು ಹೊಡಿತಿದ್ದಂಗೆ ಇನ್ನು ಹೊಡೆದಾಟಕ್ಕೆ ಬೀಳ್ತಾರಲ್ಲ ಅಂದ್ಬಿಟ್ಟು ನಮ್ಮ ಮತ್ತೆ ಹೋಗಿದ್ದೆ, ಕಣ್ಣಿ ಕಾರ್ಪುಡಿ ಕೈಗೆ ಇಟ್ಕೊಂಡಿದ್ದೆ, ಬಂದಿದೆ ಹಚ್ಚಿದ್ರು. ಆಮೇಲೆ ರಾತ್ರಿ ಓನರ್ನೆಲ್ಲ ಕರ್ಕೊಂಬಂದು ಇಂಥವ್ರ ಮನೇಲಿ ಇದ್ರೆ ನಾಳೆ ದಿವಸ ನಾನು ಜೀವಂತ ಇದ್ದೀನಿ, ಈ ಜೀವಂತ ಇಲ್ಲಿ ಹೋಗೋದ ಅಲ್ಲೋಗಿ ನಾನು ಮಾಡ್ಕೊತೀನಿ ಗೊತ್ತು ನನಗೆ ಅಂತ ಅಂದ್ರೆ ಡೈರೆಕ್ಟ್ ಬೆಳಗ್ಗೆ ಹೊಂಟ್ಬಂತಲೇ ಇದೆ ಅಷ್ಟೇ ಮೇಡಮ್. ಫ್ಯಾಕ್ಟ್ರಿಲಿ ಹೋಗಿ ಜಗಳ ಆಡೋದೇನು? ಇಲ್ಲ ಮೇಡಮ್, ನಾನು ಯಾವ ಫ್ಯಾಕ್ಟ್ರಿಗೆ ಹೋಗಿ ಜಗಳ ಆಡಿಲ್ಲ. ನಿಮ್ಗೆ ಎಷ್ಟು ಸಂಬಳ ಬರುತ್ತೆ ಮೇಡಮ್? ನನಗೆ ಎಲ್ಲ ಕಟ್ಟಾಗಿ 5,500 ಸಿಗುತ್ತೆ. ಮತ್ತೆ 2,000 ಕೊಟ್ಬಿಟ್ಟು 3,500 ನೀವೇ ಮೇಡಮ್ ಹೇಳ್ಬೋದಾಯ್ತಲ್ಲ ಅದನ್ನ, ಏನಪ್ಪ ಮಾಡ್ತೀಯಾ ಕೊಡು, ಮನೆಗಾರ ಕೊಡು ಅಂತ ಅವರೇ ಹೇಳ್ಬೋದಾಯ್ತು. ಕೇಳ್ದೆ ಇದ್ರೆ ನೀವು ಕೊಡಲ್ವಾ? ಹೌದು, ನಾನ್ ಕೊಡಕ್ಕಾಗಲ್ಲ. ಅಂದ್ರೆ ಭಾನುವಾರ ಹಾಗಾದ್ರೆ ನಾವು ಕಳ್ಸಕ್ಕಾಗಲ್ಲ ಹೆಂಡತಿ ಮಕ್ಕಳನ್ನ. ಮೇಡಮ್, ನಾನ್ ಮೇಡಮ್ ಬೇಕಾದ್ರೆ ಬೇರೆ ಕಳ್ಸಿ, ಓಕೆ. ನನ್ ಜೀವನ ಮಾಡ್ಲಿಲ್ಲ ಕೊಡಕ್ಕಾಗಲ್ಲ ಅಂದ್ರೆ ಅಲ್ಲಪ್ಪ, ಕೊಡಕ್ಕಾಗದು ಅಂತಲ್ಲ, ಕೊಡ್ತೀನಿ. ನಾನು ಕಟ್ಕೊಂಡಿರೋದೇ ನನ್ನ ಹೆಂಡತಿ ಮಕ್ಳಿಗೆ, ಮತ್ತೆ ಕೊಡ್ತೀನಿ ಅಂತಲೇ. ಅಂದ್ರೆ ಅವ್ರ ಮನೇಲಿ ಇರೋ ತನಕ ನಂಗೆ ಕೊಡಕ್ಕಾಗಲ್ಲ ಅಂತ ಹೇಳಿ ಅಷ್ಟೇ. ನನಗೆ ಒಟ್ನಲ್ಲಿ ಅವ್ರ ಮನೆಗೆ ಯಾಕೆ ಹೋದ್ರಿ? ಯಾರ ಮನೆಗೆ? ಅವತ್ತಿನ ಪೊಸಿಷನ್ ಹಂಗಿತ್ತು ಮೇಡಮ್, ಕಟ್ಕೊಂಡು ಹೊಸ್ತರಲ್ಲಿ ಹಂಗಿತ್ತು. ಈಗೇನ್ ಮತ್ತೆ? ಇವಾಗ ಗೊತ್ತಾಯ್ತು ನೋಡ್ರಿ, ಎಲ್ಲ ನಿಮ್ಮ ಅನುಕೂಲಕ್ಕೆ ಆಗ್ಬೇಕು ಅಂದ್ರೆ ಹೇಗ್ರಿ ಮಂಜುನಾಥ್? ನಮ್ಮ ಅನುಕೂಲ ಏನ್ ಮಾಡಿದಾರೆ ಮೇಡಮ್ ಅವ್ರಿಗೆ? ನಿಮ್ಮ ಅನುಕೂಲಕ್ಕೆ ತಾನೆ. ನೀವು ಅವತ್ತು ಅವ್ರ ಮನೇಲಿ ಇರ್ಬೇಕು ಅನ್ನಿಸ್ತು ಹೋಗಿದ್ ಬಿಟ್ರಿ, ಈಗ ಬೇಡ ಅನ್ನಿಸ್ತದೆ ಹೋಗಿ ನಾನು ಇರ್ಲಿಲ್ಲ, ನಮ್ಮ ಮನೆಗೆ ಅವರೇ ಬಂದಿದ್ದು. ಹೌದು, ಅವ್ರಿಗೇನೋ ಕಷ್ಟ ಬಂದಿರ್ತಾರೆ, ಏನೂ ತಪ್ಪಿಲ್ಲ. ನಾನು ಊರ್ಗ್ ಹೋಗಿ ಕರ್ಕೊಂಡ್ ಬಂದಿದ್ನಲ್ಲ, ನಮ್ಮ ಮಿಸಸ್ ಪ್ರೆಗ್ನೆಂಟ್ ಅಲ್ಲ, ಅವ್ರನ್ನ ಇಲ್ಲ ರೀ ಹಿಂಗ ಆಗೈತೆ ಅನ್ನೋದಕ್ಕೆ ನಾನು ನಮ್ಮ ಮಿಸಸ್ ಮತ್ ಕೇಳ್ಕೊಂಡು ಅವಾಗ ಹೋಗಿ ಅವ್ರನ್ನ ಏನು ತಪ್ಪಿಲ್ಲ. ಅತ್ತೇನ್ ಮನೇಲಿ ಇಟ್ಕೊಳ್ಳೋದು ಏನು ತಪ್ಪಿಲ್ಲ. ಇವತ್ತು ತಂದೆ ತಾಯಿ ಅಂತಲೇ ಇದ್ ಮಾಡ್ಕೊಂಡಿದ್ದು. ಇವ್ರು ಯಾವಾಗ ಇಂಡೈರೆಕ್ಟ್ ಬಂದು ಕಣ್ಣಿ ಕಾರ್ಪೊರೇಟ್ರು ಇವ್ರ ಛತ್ರೆ ಅಂತ ತಿಳ್ಕೊಂಡು ನಾನು ಅವತ್ತು ಅಷ್ಟೇ ಆಗಿದ್ದು. ಬೇವರ್ಚಿನ ಮಗನೇ, ಇದ್ದಾಗೂ ನೆಮ್ಮದಿ ಕೊಡಲ್ಲ ನೀನು ಸತ್ತಾಗೆ ನಮಗೆ ನೆಮ್ಮದಿ ಕೊಡಲ್ಲ. ಎಲ್ಲಾದ್ರೂ ಮರ್ಯಾದೆ ತೆಗಿತೀಯ ನೀನು. ಹಾಳಾಗ ಹೋಗೋಣ, ಎಲ್ಲಾರು ಹೋಗ್ಬಿಡ್ಬೇಕು. ನಿಮ್ ಯಾಕಿದೆ ನಮ್ಮ ಕಣ್ಣು ಕಾರಣ ಹೋಗ್ಬಿಡತ್ತೆಗೆ. ನಿಮ್ ಹತ್ರ ಎಲ್ಲಾರು ಮರ್ಯಾದೆ ತಕೋಬೇಕು ನಿನ್ನಿಂದ. ಏನಮ್ಮ ಇದು? ಏನ್ ಮೇಡಮ್ ಮೇಡಮ್ ನಾವ್ ಇವ್ರಿಂದ ನೋಡಿದ್ರಲ್ಲ, ಇದೇ ಪೊಸಿಷನ್ ನನ್ಗಾಗಿದ್ದು ಮನೇಲೂ. ಅಲ್ಲಿ ಫ್ಯಾಕ್ಟ್ರಿಲಿ ಅಲ್ಲಿ ನಮ್ಮ ಅಮ್ಮರ್ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಅವನು ಮಡಿಕೊಂಡಿದ್ಯಾ ಇವನು ಮಡಿಕೊಂಡಿದ್ಯಾ, ಸೂಪರ್ವೈಸರ್ ಮಾತಾಡ್ಸಿದ್ರೆ ಸಾಕು, ಈಗ ಅವ್ನು ನಿನ್ಗೆ ಅವ್ನು ಹುಡಿಕೊಂಡು ಹೋಗಿದ್ಯಾ ಅಂತ ಹೇಳೋದು. ಅದಕ್ಕೆ ಒಂತ ಇದ್ರೆ ಜಗಳ ಆಗುತ್ತಲ್ಲ ಅಂತ ಅಲ್ಲಿ ಬಿಟ್ಟು ಬೇರೆ ಕಡೆ ಹೋದ್ರೆ ಅಲ್ಲೂ ಬರ್ತೀನಿ, ನಾನು ನೋಡ್ತೀನಿ, ಟೆಸ್ಟ್ ಮಾಡ್ತೀನಿ, ಯಾರ ಹತ್ರ ಮಾತಾಡ್ತೀನಿ. ಅನ್ಲಿ ಮೇಡಮ್, ಪರವಾಗಿಲ್ಲ, ಅನ್ಲಿ, ಅನ್ನಿಸ್ಕೊಳಕ್ಕೂ ಸರಿ. ಇವಾಗ ನಾನು ಸೂಪರ್ವೈಸರ್ ಮಡಿಕೊಂಡಿದ್ದೀನಿ ಅಂತ ಹೇಳಿದಿರ ತಾನೆ? ಹೇಳಿದ್ಯಾ ತಾನೆ? ತೋರ್ಸು. ಯಾರು ಹೇಳಿದ್ದು ಸೂಪರ್ವೈಸರ್? ನೀನ್ ಕೊಟ್ಟಿದ್ಯಲ್ಲ ಕಂಪ್ಲೇಂಟ್ ಸೂಪರ್ವೈಸರ್ ಮಡಿಕೊಂಡಳೆ ಅಂತ. ಅಂದಿರ ಹೊತ್ತಿಗೆ ಮಾತು, ಅಂದಿರ ಹೊತ್ತಿಗೆ ಮಾತು. 5 ನಿಮಿಷ ಇಬ್ರು ಸುಮ್ಮನಾಗ್ಬಿಟ್ಟು. ಯಾಕ್ರಿ ನೀವು ಅವ್ರ ಬಗ್ಗೆ ಆ ತರದ್ ಮಾತೆಲ್ಲ ಆಡ್ತೀರಿ? ನೋಡಿ ಮೇಡಮ್, ಬತ್ತಿದಂಗೆ ಹೆಂಗ್ ಮಾಡಿದ್ಲು ಅಂತ ನಿಮ್ ಮುಂದೆ ನೋಡಿದ್ರಲ್ಲ. ಗಂಡ ನನಗೂ ಬರುತ್ತೆ ಸಿಟ್ಟು, ಅವಳು ಒಬ್ಳಿಗೆಲ್ಲ ಬರೋದು.
ಯಾಕಮ್ಮ ಇಷ್ಟೊಂದು ಬಾಯಿ ಮಾಡ್ತೀಯಾರು? ಹೌದಾ ಮೇಡಮ್, ನಾನು ನಮ್ಮ ಅಪ್ಪ ಮಾಡಿಕೊಂಡಿದ್ದೀನಿ, ಜನ ಎಲ್ಲ ಮಾಡಿಕೊಂಡಿದ್ದೀನಿ, ನನಗೆ ಗಂಡನ ಅವಶ್ಯಕತೆ ಇಲ್ಲ ಮೇಡಮ್. ನೀವೇ ನಿಮ್ ಬಾಯಿಂದ ಎಲ್ಲ ಹೇಳಿ ಕೇಳ್ತೀರಲ್ಲಮ್ಮ. ಫ್ಯಾಕ್ಟ್ರಿ ಮುಂದೆ ಎಲ್ಲ ಹೇಳಿದ್ರು ನನಗೆ ಎಷ್ಟು ಅವಮಾನ ಆಗ್ಬೇಕು ಮೇಡಮ್. ಅವಮಾನ ಆಗಿದೆ ಅಂದ್ರೆ ಮತ್ತೆ ಮತ್ತೆ ಅದನ್ನ ಹೇಳಿದ್ರೆ ಜಾಸ್ತಿ ಅವಮಾನ ನನಗೆ ಆಗತ್ತಲ್ಲ ಎಷ್ಟು ಕಣ್ಣೀರಿರುತ್ತೆ ಹೇಳಿ, ಆ ತರ ಹುಟ್ಟಿ ತಂದೆನ ನಾವು ಮಡಿಕೊಳಕ್ ಸಾಧ್ಯನಾ ಹೇಳಿ ನೀವೇ? ಆಕ್ಚುಯಲ್ ಪ್ರಾಬ್ಲಮ್ ಏನು, ಮನೆಗೆ ತಂದು ಹಾಕಲ್ಲ ಅನ್ನೋದಲ್ವಾ? ಈ ಮಾತು ಗೀತು ಎಲ್ಲ ಬಿಡಿ, ಅದು ಎಲ್ಲಾರ ಮನೇಲೂ ಇರುತ್ತೆ. ನಿಜವಾಗ್ಲೂ ಸಮಸ್ಯೆ ಏನು? ಮನೆಗೆ ₹1 ತಂದಾಕಲ್ಲ ಮೇಡಮ್, ಹೆಂಡತಿ ಮಕ್ಳಂತ ಕೇಳಿದ್ರೆ ನೀನ್ ದುಡಿಯಲ್ವಾ? ಇದೇ ಅಲ್ವೇನ್ರಿ ವಿಷಯ ಮಂಜುನಾಥ್? ಮಿಕ್ಕಿದ್ದೆಲ್ಲ ಬಿಟ್ಬಿಡಿ. ಹ್ಞೂ ಅಂತ ತಲೆ ಬಗ್ಗಿಸ್ಬಿಟ್ರೆ ನಾನ್ ತಂದು ಹಾಕಕ್ಕಾಗಲ್ಲ ಅಲ್ವಾ ಅವ್ರ ಮನೆಗೆ? ಮೇಡಮ್ ನಾನೇ ತಗೊಂಡೋಗಿ ಹಾಕ್ಬೇಕು. ಅವಳು ನಾನ್ ತಗೊಂಡೋಗಿ ಹಾಕಿದ್ನು ಏನು ಅವಳಿಗೆ ನಾನ್ ತಗೊಂಡೋಗಿ ಹಾಕಿದ್ರು ಅದು ರುಚಿ ಬರಲ್ಲ. ನೀವು ಪ್ರಯತ್ನ ಮಾಡಿದೀರಾ ಯಾವತ್ತಾದ್ರೂ? ಪ್ರಯತ್ನ ಮಾಡಿರೋದಕ್ಕೆ ಹೇಳ್ತಾ ಇದೀನಲ್ಲ, ಬೇರೆ ಮನೆ ಮಾಡ್ದಾಗ್ಲೂ ಅನುಭವಿಸಿದೀನಿ. ಏನ್ ಬೇರೆ ಮನೆ ಮಾಡಿದಾಗ? ಬೇರೆ ಮನೆ ಮಾಡಿದಾಗ ಮಾಡೋದು ಹೋಗೋದು ಅಲ್ಲಿ ಹೋಗ್ಕೊಳ್ಳೋದು ಅದೇ ಹತ್ರ ಇರೋದಕ್ಕೆ ಇರ್ಲಿ, ನಮ್ಗೆ ನೋವಾಗಲ್ವಾ? ಏನ್ ತಾಯಿ ಮನೆಗೆ ಹೋದ್ರೆ ಏನ್ ಅದೇ ದೊಡ್ಡ ಅಪರಾಧನಾ? ಡೈಲಿ ಹೋಗ್ಬೇಕು, ಹೋಗು. ಪ್ರೀತಿ ಇದ್ದಾಗ ಒಂದ್ ವಾರಕ್ಕೆ ಒಂದ್ಸತಿ ಹೋಗು. ಡೈಲಿ ಹತ್ರ ಇದ್ದಾಗ ನಿನ್ಗೆ ಅದೇ ಬೆಳೆ ಕಳ್ತಾನೆ. ಒಳಗಡೆ ಮಾತಾಡಿರೋ ಮಾತುಗಳೆಲ್ಲ ಕೇಳಿಸ್ಕೊಂಡಿದೀನಿ ಮೇಡಮ್. ಅಲ್ಲಪ್ಪ, ಅವ್ರ ತಾಯಿ ಮನೆಗೆ ಹೋಗೋದು ಅವ್ರ ಇಷ್ಟ ಕಣ್ರಿ. ನೀವು ನಿಮ್ ತಾಯಿನ ನೋಡಕ್ ಹೋಗಿ. ಇಲ್ಲ, ನಾವ್ ಹೋಗಲ್ಲ ಹಂಗೆ. ನೀವು ಹೋಗದಿದ್ರೆ ಅದ್ ನಿಮ್ ಸಮಸ್ಯೆ, ನಾವು ಹೋಗ್ಬಾರ್ದು ಅಂತ ಹೇಳಕ್ ನಿಮ್ಗೆ ಯಾರು ಅಧಿಕಾರ ಕೊಟ್ರು? ನಾವು ನಮ್ಮದ್ ಕಟ್ಕೊಂಡಿದೀವಿ, ನಮ್ಮ ವಸ್ತು ಚೆನ್ನಾಗಿರ್ಬೇಕು ಅನ್ನೋ ರೀತಿ ನಾನು ಬಂದಿದ್ದೀನಿ ಬೆಂಗಳೂರಿಗೆ. ನಿಮ್ ಹೆಂಡತಿ ನೀವು ಕರದಲ್ಲಿಗೆಲ್ಲ ಬರಲ್ಲ? ಕರ್ದಲ್ಲಿಗೆ ಅಂದ್ರೆ ಎಲ್ಲೂ ಬರ್ತಾ ಇಲ್ಲವಲ್ಲ ಮೇಡಮ್. ನನ್ನ ಊರಿಗೆ ನಾವು ನನ್ನ ಮಿಸಸ್ ಕಳಿಸ್ಕೊಡಿ ಅಂತ ನಾನು ಹೇಳ್ತಾ ಇರೋದು. ನನ್ನ ಊರಿಗೆ ನನ್ ಮಾಲ್ ಕಳಿಸಿ. ಏನ್ ಮಾಡ್ತೀರಲ್ಲ ಹೋಗಿ? ಹೋಗ್ತೀನಿ, ನನ್ನ ಜೀವನ ನಾನು ಮಾಡ್ತೀನಿ. ಹೆಂಡತಿ ಅಂದ್ರೆ ಮಾಲ ನಿಮ್ಗೆ? ಯಾರು ಮಾಲ್ ಅಲ್ಲ ಮೇಡಮ್, ನಮ್ ಮಿಸ್ಸಸ್ ನಮ್ಮ ಮನೆಗೆ ಬರ್ಲಿ ಮೇಡಮ್. ಬಾಯಲ್ಲಿ ಬಂತಲ್ಲ ಅದಕ್ಕೆ. ಮಾಲ್ ಅಂದ್ರೆ ಬೇರೆ ಆಯ್ತು ಅರ್ಥ. ಅಲ್ಲ, ನೀವ್ ಹೇಳಿದ್ದಕ್ಕೆ ನಾನು ಹೇಳ್ದೆ, ನಾನ್ ಹೇಳಿಲ್ವಲ್ಲ. ನಿಮ್ ವಸ್ತು ನಿಮ್ ಮಾಲು ಅದೆಲ್ಲ ಕಳ್ಸಕ್ಕಾಗಲ್ಲ. ಟ್ರಕಲ್ಲ ಕಳ್ಸಕ್ ಅವಳೇನು ಇದೇನ್ರಿ? ಪರವಾಗಿಲ್ಲ ಮೇಡಮ್, ನನ್ನ ಹೆಂಡತಿ ನನ್ನ ಮಕ್ಳು ಕಳ್ಸ್ಕೊಡಿ ಮೇಡಮ್ ಅಷ್ಟೇ. ಮಾಲ್ ಬೇಡ, ನನ್ನ ಹೆಂಡತಿ ನನ್ನ ಮಕ್ಳು ಕಳ್ಸ್ಕೊಡಿ. ಎಲ್ಲಿ ಕಳಿಸ್ಬೇಕಪ್ಪ? ಮನೆ ತೋರ್ಸಿ. ಎಲ್ಲಿ? ನೀವು ಮನೆ ಮಾಡಿರೋದು ತೋರ್ಸಿ. ಮನೆ ಮಾಡೋದು ಬೆಂಗಳೂರಲ್ಲಿ ಇರಲ್ಲ ಮೇಡಮ್. ಇನ್ನ ನೀವ್ ಎಲ್ಲಾದ್ರೂ ಮಾಡಿ, ಮಾಡೋದನ್ನ ತೋರ್ಸಿ ನನಗೆ. ಊರಲ್ಲಿ ಇರ್ತೀನಿ. ತೋರ್ಸಿ ನನಗೆ ಫಸ್ಟ್. ಊರಲ್ಲಿ ಇದೆಯಲ್ಲ? ಇರೋದ್ರಲ್ಲ, ನೀವು ಮಾಡ್ಬೇಕಾಗತ್ತೆ. ನೀವ್ ಯಾವ್ದೋ ಅರಮನೆ ಕಟ್ಟಿಟ್ಕೊಂಡು ಅವ್ರು ಅಲ್ಲಿಗೆ ಬರದೇ ಇದ್ರೆ ಅದೊಂಥರ. ನಿಮ್ ತಾಯಿ ಇರೋ ಮನೆಯಲ್ಲಿ ಅಲ್ಲಿ ಕರ್ಕೊಂಡ್ ಹೋಗ್ಬಿಡ್ತೀನಿ ಅಂದ್ರೆ ಅವ್ರು ಯಾಕ್ರಿ ಬರ್ಬೇಕು ಅಲ್ಲಿಗೆ? ಇಷ್ಟು ದಿವಸ ಯಾಕೆ ತಂದು ಹಾಕಿಲ್ಲ ಅದನ್ನ ಹೇಳಿ. ಮತ್ತೆ ತಂದು ಹಾಕಿದೇನಲ್ಲ ಮೇಡಮ್, ತಂದು ಹಾಕಿರೋ ಹೊತ್ತಿಗೆ ನಾನು ಹಂಗೆಲ್ಲ ಹಾಕಿರೋ ಹೊತ್ತಿಗೆ ಮೇಡಮ್. ಇಲ್ಲ, ಅಷ್ಟೆಲ್ಲ ಮಾತಾಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು, ನನಗೆ ಗೊತ್ತಿಲ್ಲ ಏನೇನಾಗಿದೆ. ಗೊತ್ತಿಲ್ಲ ಅಂದ್ರೆ ನಿಮ್ ಹೆಂಡತಿ ಅಲ್ವಾ? ಅಂದ್ರೆ ಇವಾಗ ಇಲ್ವಲ್ಲ, ಇವಾಗಲೇ 1 ವಾರ ಆಯ್ತು. 1 ವಾರದಲ್ಲೇ ಹೆಂಡತಿ ಅಲ್ವಾ? ಹೆಂಡತಿ ಇದ್ದಾಳೆ ಮೇಡಮ್, ಹೆಂಡತಿ ಇಲ್ಲ ಅಂತಲ್ಲ ನಾನು ಬಂದಿಲ್ಲ. ಮತ್ತೆ ಹೆಂಡತಿ ಇರೋ ಹೊತ್ತಿಗೆ ನಾನು ಬಂದಿದ್ದು. ಚೆನ್ನಾಗಿದೆ ನಿಮ್ ಮಾತು. ಯಾಕೆ ತಂದು ಹಾಕಲ್ಲ? ಅದಕ್ಕೆ ಇದುವರೆಗೂ ಜವಾಬ್ ಬಂದಿಲ್ಲ. ಮಾತು ಮರೆಸ್ತಾನೆ ಇದ್ದೀರಿ ಅರ್ಧ ಗಂಟೆಯಿಂದ. ಮೇಡಮ್ ನಾನು ತಂದು ಹಾಕಿದ್ದೀನಿ, ಅವ್ರು ಹೇಳ್ಬೋದು. ತಂದು ಹಾಕ್ತಲೇ ನಾನು ಏನಮ್ಮ ಅಲ್ಲ ಮೇಡಮ್, ನಾನು ತಂದು ಹಾಕ್ತಲೇ ಇದು ಮಾಡಿದ್ದೆ ಮೇಡಮ್. ಏನ್ ಹಾಸ್ಟೆಲ್ ಅದು? ಹಾಸ್ಟೆಲ್ ದೊಡ್ಡ ಮನೆ ಅಲ್ಲವಲ್ಲ ಮೇಡಮ್, ಅದುವೆ ಹಾಲು ಅಡಿಗೆ ಮನೆ ಇದ್ದಿದ್ದು ಅವಾಗ. ಇರ್ಲಿ, ಇವಾಗ ದೊಡ್ಡ ಮನೆ ಮಾಡಿ ₹2,000 ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಅದೇನ್ ಹಾಸ್ಟೆಲ್ ಆಯ್ತು ಅಲ್ವಾ ಮೇಡಮ್? ಶೇವಿಂಗ್ ಶಾಪ್ ಅಂಗಡಿ ಹೋದ್ರೆ ₹500 ಮನೆಗೆ ತಂದ್ವಿ. ₹500 ಮನೆಗೆ ತಂದ್ರು ಏನಾರ ಸ್ಪೆಷಲ್ ಮಾಡ್ಬೇಕು ಅಂದ್ರೆ ಅವ್ಳಿಗೆ ಹೇಳಿವೆ, ನಿಮ್ಮ ಅಮ್ಮನ ಹತ್ರ ಕಾಸು ಇಸ್ಕೊಂಡ್ಬೇಕಾರೆ ತಗೊಂಬಂದ್ ಮಾಡು, ಆಮೇಲೆ ಬೇಕಾದ್ರೆ ನಿಮ್ಮ ಅಮ್ಮಂಗೆ ನಾನು ಕಾಸು ಕೊಡ್ತೀನಿ ಹೇಳಿ ಬೇಕಾದ್ರೆ ಇವೆಲ್ಲ ಮಾಡಿದ್ದೀನಿ ನಾನು. ನೀವೇನ್ ಮಾಡಿದಿರಿ? ಅವ್ರ ತಾಯಿ ಹತ್ರ ಅವ್ರು ಇಸ್ಕೊಂಡು ಅಡಿಗೆ ಮಾಡ್ಬೇಕು ಅಂದ್ರೆ ದುಡ್ಡು ನಾನು ಕೊಟ್ಟಿದ್ದೀನಲ್ಲ ಮೇಡಮ್. ಬೆಳಗ್ಗೆ ಹೋದ್ರೆ ಇನ್ನು ಸಂಜೆ 7 ಗಂಟೆಗೆ ನಾನು ಬರ್ತಿದ್ದು. ಎಂತ ಉಪಕಾರ ಮಾಡ್ಬಿಟ್ರಿ ಮೇಡಮ್. ನಿಮ್ಮ ಊಟಕ್ಕೆ ನೀವು ದುಡ್ಡು ಕೊಟ್ಟು ಅಲ್ಲ ಮೇಡಮ್, ನಾನು ಆತರ ಹೇಳಿಲ್ಲ. ಅವ್ರು ಮಾಡ್ಬೇಕು, ನಾನ್ ತಿನ್ಬೇಕು ಅಂದ್ರೆ ಅವ್ರ ಹತ್ರ ಹೇಳಿವೆ. ನಾನು ಹಂಗ್ ತಿನ್ನೋದಾದ್ರೆ ಹೋಟ್ಲ ತಿನ್ಕೊಂಡು ಇದ್ ಮಾಡ್ಬೋದಾಯ್ತು. ನಾನು ಏನು ಎಲ್ಲಿ ತಗೊಳ್ಳೋಣ? ನನ್ನ ಹೆಂಡತಿ ಮಕ್ಳು ಇದಾರಲ್ಲ ಮನೇಲಿ, ಬಿಟ್ಟು ಹೆಂಗ್ ಮೇಡಮ್ ತಿನ್ನೋದು? ಆಗಲ್ಲ ಹಂಗ್ ತಿನ್ನಕ್ಕೆ. ನಿಮ್ ಮೊಂಡತನಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಇದೇನಾ ನಿಮ್ ಲೆಕ್ಕದಲ್ಲಿ ಮನೆಗೆ ತಂದು ಹಾಕೋದು ಅಂದ್ರೆ? ಅದೇನಾ? ನಿಮ್ಗೆ ಯಾವತ್ತು ನಾನ್ ವೆಜ್ ಬೇಕು ಅಂತ ಅನ್ಸುತ್ತೋ ಅವತ್ತು ಅವರು ಹೋಗಿ ತಂದು ಮಾಡಾದ್ಮೇಲೆ ನೀವು ₹500 ಕೊಡೋದ್ರ ಇದ್ರು ನೀವು ತಂದು ಹಾಕೋ ಲಕ್ಷಣ ಅದು? ಮೇಡಮ್ ಅವ್ರ ಹತ್ರ ಈಸ್ಕೊಂಡು ಹೋಗಮ್ಮ, ಸಂಜೆ ನಾನ್ ಬಂದು ಕೊಡ್ತೀನಿ ಅಂತ ಅನ್ನಿವ್ ಅಷ್ಟೇ. ನಾನು ಸಾಲ ಮಾಡ್ಕೊಂಡಿದ್ದೆ ಮೇಡಮ್ ಫ್ಯಾಕ್ಟ್ರಿ. ಅದಕ್ಕೆ ನಮ್ ತಪ್ಪ ಅದು? ಅವ್ರು ಹೇಳೋದಕ್ಕೆ ತಾನೇ ನಾನ್ ಮಾಡ್ಕೊಂಡಿದ್ದು. ಅವ್ರು ಹೇಳೋದಕ್ಕೆ ನಾನು ಮಾಡ್ಕೊಂಡು. ನೀವ್ ಹೇಳಿದ್ರೇನಮ್ಮ ಸಾಲ ಮಾಡ್ಕೊಂಡು? ಸಾಲ ಮಾಡಿ ನನ್ಗೆ ತಂದ್ಕೊಡು. ಒಡವೆ ಅಡಾಕಿದೆ ಮೇಡಮ್, ರಾಜಗೋಪಾಲ್ ನಗರದಲ್ಲಿ ಒಡವೆ ಅಡಾಕಿದೆ. ಯಾರು ಒಡವೆನಾ? ನಾನು ಉಂಗ್ರ ಇಕ್ಕಿದೆ. ಸರಿ, ನನ್ನ ಉಂಗ್ರ ಇಕ್ಬಿಟ್ಟು ಅಡಾಕಿದ್ನ. ಯಾತಕ್ಕೆ? ಟಿವಿ ಇನ್ಸ್ಟಾಲ್ಮೆಂಟ್ ತಗೊಂಬಂದಿದ್ದು. ಸರಿ, ಅದೆಲ್ಲ ಕಟ್ಟಿದೀನಿ. ಅದೆಲ್ಲ ಕಟ್ಟಿ ಆದ್ಮೇಲೆ ಆ ಟಿವಿ ನೀವೆಂದೂ ನೋಡಿಲ್ಲ, ಅವ್ರು ನೋಡಕ್ಕೋಸ್ಕರ ನೀವು? ನಾನು ನೋಡಿದ್ದೀನಿ. ಬೇರೆ ಮನೆ ಮಾಡಿದಾಗ ಯಾರಿಗೋ ಮಾಡ್ತಾ ಇರೋ ಹಂಗ ಹೇಳ್ತಾ ಇದೀರಲ್ರಿ. ಮದ್ವೆ ಯಾಕ್ಬೇಕು? ಎಲ್ಲ ನೀವು ಮಾಡೋ ಉಪಕಾರ ಆದ್ರೆ ಬೇಡ ನಿಮ್ ಉಪಕಾರ. ಇನ್ನು ಹೋಗ್ ಬನ್ನಿ. ಟಿವಿ ಕಟ್ಟಕ್ಕೆ ವರದಕ್ಷಿಣೆ ದುಡ್ಡು ಅಂತ ಇಸ್ಕೊಂಡಿರೋದ್ ನಮ್ಮ ಹತ್ರ. ಮದ್ವೆಯಲ್ಲಿ ವರದಕ್ಷಿಣೆ ಬೇಡ ಅಂತ ಹೇಳಿ ಮದ್ವೆ ಆಗಿದ್ದು, ಆಮೇಲೆ ₹8,000 ವರದಕ್ಷಿಣೆ ಕೊಡೋವರೆಗೂ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಗೊತ್ತಾ ಮೇಡಮ್? ಹಿಂಸೆ ವರದಕ್ಷಿಣೆ ನಾನು ಯಾವ್ದು ಹಿಂಸೆ ಕೊಟ್ಟಿಲ್ಲ ಮೇಡಮ್. ಪ್ರೀತಿಯಿಂದ ಅವರೇ ಕೊಟ್ಟವರೇ ಈಸ್ಕೊಂಡಿದ್ದೀನಿ. ಅದನ್ನು ಇವಾಗ್ಲೂ ಇಕ್ಕಿದ್ದೀನಿ.
ಇವಾಗ್ಲೂ ಇಕ್ಕಿ ಇನ್ನು ಬಿಡಿಸ್ಕೊಳಕ್ಕಾಗಿಲ್ಲ. ಇದು ಬಗ್ಲುಗುಂಟೆ ಮಾರಮ್ಮನ ಜಾತ್ರೆಯಲ್ಲಿ. ದೇವ್ರೇ ಕಾಪಾಡ್ಬೇಕ್ರಿ ನಿಮ್ಮನ್ನ. ಇಷ್ಟೊತ್ತು ಮಾತಾಡಿದ್ ಕೇಳಿದ್ದೀರಿ ನೀವು, ಏನ್ ಅನ್ಸುತ್ತೆ ರೇವಣಸಿದ್ದೆ ಅವರೇ? ವೇರ್ ಇಸ್ ಇಟ್ ಹೆಡೆಡ್? ಇವ್ರ ಪ್ರಾಬ್ಲಮ್ ನೋಡಿದ್ರೆ ನಿಜಕ್ಕೂ ಇದು ಅಷ್ಟೊಂದು ದೊಡ್ಡ ಸಮಸ್ಯೆ ಅನ್ಸೋದಿಲ್ಲ. ಈತ ಆಕೆ ಮೇಲೆ ಅನುಮಾನ ಪಡ್ತಾನೆ. ಆಕೆ ನಿಜವಾಗ್ಲೂ ನಾನು ಕರೆಕ್ಟಾಗಿ ಇದ್ರೂ ಕೂಡ ನನ್ನ ಬಗ್ಗೆ ಈ ಥರ ಎಲ್ಲರ ಜೊತೆ ಹೋಲಿಸ್ತಾನೆ ಮತ್ತೆ ಕಟ್ತಾನೆ ಅಂತ ಅಂದ್ಬಿಟ್ಟು ಆಕೆ ಆ ರೀತಿ ತನಗ ಬಗ್ಗೆ ಅಂತ ಇರೋದ್ರ ಬಗ್ಗೆ ಆಕೆ ಅವನ ಮೇಲೆ ದ್ವೇಷ ವ್ಯಕ್ತಪಡಿಸ್ತಾಳೆ ಅಷ್ಟೇ. ಇನ್ನೊಂದು ಸಮಸ್ಯೆ ಏನು ಅಂದ್ರೆ ಇವ್ರಿಗೆ ಆರ್ಥಿಕ ಸಮಸ್ಯೆ ಕಾಡ್ತಾ ಇದೆ. ಇವಾಗ ಏನಾಗಿದೆ ಅಂದ್ರೆ ಆಕೆ ಪಾಡ್ಗೆ ಆಕೆ ಸಂಬಳ ತರ್ತಾಳೆ, ಆಕೆ ಖರ್ಚು ಮಾಡ್ಕೋತಾ ಇದ್ದಾರೆ ರೂಪ. ಮಂಜುನಾಥ್ ಏನ್ ಮಾಡ್ತಾರೆ, ಅವ್ರ ಸಂಬಳ ತರ್ತಾರೆ, ಅವ್ರು 3,500 ಏನ್ ಮಾಡ್ತಾರೆ ಅಂತ ಲೆಕ್ಕ ಕೊಡಲ್ಲ, 2,000 ಮಾತ್ರ ಮನೆ ಕೊಡ್ತಾರೆ. ಏನು ಅಂದ್ರೆ ಇಬ್ರು ಮಧ್ಯೆ ಡೌಟ್ ಮತ್ತೆ ಅನ್ಯೋನ್ಯತೆ ತೊಂದರೆಯಿಂದ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಖಂಡಿತವಾಗ್ಲೂ ಇವ್ರು ಕುತ್ಕೊಂಡು ಈ ವೇದಿಕೆ ಮುಖಾಂತರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು. ಇದೇನು ದೊಡ್ಡ ಸಮಸ್ಯೆ ಅಲ್ಲ ಅನಿಸ್ತಾ ಇದೆ ನನಗೆ. ಥ್ಯಾಂಕ್ ಯು. ದೊಡ್ಡ ಸಮಸ್ಯೆ ಅಲ್ಲ. ಮಂಜುನಾಥ್ ಅವರೇ, ಸ್ವಲ್ಪ ಜವಾಬ್ದಾರಿ ನೀವು ಜಾಸ್ತಿ ತಗೊಂಡ್ರೆ ಜೀವನ ಸರಿ ಹೋಗ್ಬಿಡುತ್ತೆ. ಹೇಳಿ ಮೇಡಮ್. ಎಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ಟು ಹೆಂಡತಿನ ಬಿಟ್ಟು ಬಂದ್ಬಿಡೋದಲ್ಲ, ಇರೋ ಜಾಗದಲ್ಲಿ ಚೆನ್ನಾಗಿ ಹೇಗ್ ನೋಡ್ಕೋಬೇಕು ಅಂತ ಯೋಚನೆ ಮಾಡಿ. ಇಲ್ಲ ಮೇಡಮ್, ನಾನು ಇರೋ ಜಾಗದಲ್ಲೇ ನಾನು ಇರ್ತೀನಿ. ನಿಮ್ಮನ್ನ ಇದುವರೆಗೂ ನೀವು ನಂಬಿಕೆ ಉಳಿಸ್ಕೊಂಡಿದ್ರೆ ನಿಮ್ ಹಿಂಬಾಲಿಸ್ಕೊಂಡು ಬರ್ತಾ ಇದ್ರು ಕಣ್ರಿ. ಇಲ್ಲ ಮೇಡಮ್, ನಾನು ಬೆಂಗಳೂರಿಗೆ ಇರಕ್ಕಾಗಲ್ಲ ಇನ್ನು. ಯಾಕೆ? ಏನಿಲ್ಲಿ? ಅಲ್ಲ ಮೇಡಮ್, ಅವತ್ತೇ ಹಂಗ್ ಮಾಡಿರೋರು, ಇನ್ ನಾಳೆ ಪ್ರಾಣ ತೆಗಿಯಲ್ಲ ಅನ್ನೋದು ಏನ್ ಗ್ಯಾರಂಟಿ? ಮತ್ತೆ ಯಾಕೆ ಬೇಕು ಹೆಂಡತಿ ಮಕ್ಳು? ಪ್ರಾಣ ತೆಗಿಯೋ ಹೆಂಡತಿ ಮಕ್ಳು ಅವ್ರು ತೆಗಿತಾರೆ ಅಂತ ನಾನು ಹೇಳಿಲ್ಲ. ಮತ್ತೆ ಇಂಡೈರೆಕ್ಟ್ ಆಗಿ ಓಡಿಸ್ತಾರೆ, ಬೇಕಾದ್ರೆ ಅದಕ್ಕೂ ಮಾಡ್ತಾರೆ. ಮತ್ತೆ ಯಾಕೆ ಬೇಕು ಅವರು? ನನ್ ಸಂಸಾರ ಮಾಡ್ಬೇಕು, ನಾನು ಅವಳ ಜೊತೆ ಇರ್ಬೇಕು. ನಾನು ಎಲ್ಲಿರ್ತೀನಿ ಅಲ್ಲಿ ಇರ್ಲಿ ಅವಳು. ಅದೇ ನನ್ಗೆ ಬೇಡ್ಕೋತಾ ಇರೋದು. ಅಲ್ಲಿ ಹೊಡೆದ್ರೆ ಪರವಾಗಿಲ್ಲ ಎಲ್ಲಿ? ನಿಮ್ಮೂರಲ್ಲಿ. ಮೇಡಮ್, ನಾನು ಅಲ್ಲಿ ಯಾರು ಹೊಡಿಯಕ್ ಆಗಲ್ಲ. ಏಕೆ? ಹೊಡಿಯಲ್ಲ. ಯಾಕೆ ನಾನು ಅಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ರೆ ಯಾರು ತಾನೇ ಹೊಡಿತಾರೆ? ಇಲ್ಲೇ ಚೆನ್ನಾಗಿ ನೋಡ್ಕೊಂಡ್ಬಿಡಿ, ಇಲ್ಲೂ ಯಾರು ಹೊಡಿಯಲ್ಲ. ನಾನು ಇಲ್ಲಿ ಇದೇನ್ರಿ ಇದು ನೀವು ಮಾತಾಡೋದ್ರಲ್ಲಿ ಏನಾದ್ರು ಅರ್ಥ ನಾನು ಇದೆಯಾ? ಇರೋದೇ ಇಲ್ಲ ಮೇಡಮ್. ಇರೋದನ್ನ ಇಲ್ಲಿದ್ದೇ ಬಗೆಹರಿಸ್ಕೋಬೇಕು. ಇನ್ನೆಲ್ಲೋ ಹೋಗಿ ಬಗೆಹರಿಸ್ಕೊತೀನಿ ಅಂದ್ರೆ ಆಗಲ್ಲ. ಗಂಡ ಬೇಡವೇ ಬೇಡ ಅನ್ನೋಕೆ ನಿಮ್ಗಿನ್ನೂ ವಯಸ್ಸಾಗ್ದು, ಗೊತ್ತಾಯ್ತಾ? ಚಿಕ್ಕ ಮಗು ಇದೆ. ನಿಮ್ ತಂದೆ ತಾಯಿ ಶಾಶ್ವತ ಅಲ್ಲ. ನಾನು ಯಾರನ್ನ ನೆಚ್ಕೊಂಡಿಲ್ಲ ಮೇಡಮ್. ಅವ್ರು ಆಗ್ತಾರೆ ಅಂತನೂ ನಾನು ನೆಚ್ಕೊಂಡಿಲ್ಲ. ನಾನು ಕಷ್ಟಪಡ್ತೀನಿ, ನಾನು ದುಡಿತೀನಿ, ನಾನು ತಿಂತೀನಿ. ಹಂಗಂತ ಯಾರಿಗೂ ನಾನು ಸೇರ್ಗಾಸಕ್ಕೂ ಹೋಗಲ್ಲ. ನಮ್ಮ ಅಪ್ಪ ಅಮ್ಮನೂ ನಾನು ನೆಚ್ಕೊಂಡು ಇಲ್ಲ. ಇವ್ರು ಹೇಳ್ತಾರೆ ಅಂತ ಆ ಕೆಲಸ ನಾನು ಮಾಡೋದಿಲ್ಲ ಮೇಡಮ್. ಏನೇ ಕಷ್ಟ ಆಗಲಿ ನಾನು ಕಷ್ಟ ಬೀಳ್ತೀನಿ ನನ್ನ ಮಗಳು ಸಾಕೋಕ್ಕೋಸ್ಕರ. ನೀವು ಕಷ್ಟ ಬೀಳ್ತೀರಿ, ಆ ಮಗುಗ್ ತಂದೆ ಬೇಕಲ್ಲ, ಅದನ್ನ ಎಲ್ಲಿಂದ ತಂದು ಕೊಡ್ತೀರಿ? ಆ ಮಗು ಮೇಡಮ್ ಬೇರೆ ಮನೆ ಮಾಡಿದಾಗ ಹೊಡಿಬೇಕಾದ್ರೆ ಬಡ್ಕೊಂತಾಳೆ, ಓನರ್ ಎಲ್ಲ ಬರ್ತಾರೆ ಅಂತ ಮೆಟ್ರೆ ಇಟ್ಕೊಂಡಿದ್ರು ಆ ಮಗುಗೇನೆ. ನಮ್ಮ ಪಕ್ಕದ ಮನೆಯವ್ರು ಹೋಗಿ ನಮ್ಮ ಅಮ್ಮನಿಗೆ ಹೇಳಿ ಅವ್ರನ್ನ ಕರ್ಕೊಂಬಂದಿದ್ದಾರೆ. ಆ ಹುಡುಗಿ ಫ್ಯಾಕ್ಟ್ರಿಲೆಲ್ಲ ಹೋಗಿ ಹೇಳಿದಾಳೆ ನನ್ನ ಮಗಳು, ಮೇಡಮ್ ನಮ್ಮಪ್ಪ ಮೆಟ್ರೆ ಇಟ್ಕೊಬಿಟ್ಟಿದ್ದ ಮೇಡಮ್ ನನ್ನನ್ನು. ಇದೇನ್ರಿ ನೀವು ತೋರ್ಸೋ ಪ್ರೀತಿ? ಹೌದು ಮೇಡಮ್, ಹೇಳಿ ಬಿಡಿ ಮೇಡಮ್. ಆ ತರ ಮಾಡಿದ್ರೆ ದೇವ್ರು ಇಷ್ಟೊತ್ತಿಗೆ ಯಾವಾಗ್ಲೂ ಕರ್ಕೊಂಡಿರೋನು. ಆ ತರ ಮಾಡಿಲ್ಲ, ಅದಕ್ಕೆ ಚೆನ್ನಾಗಿ ಹಾಗೆಲ್ಲ ಕರ್ದ್ಬಿಡಲ್ಲಪ್ಪ ದೇವ್ರು. ಕರೀತಾರೆ ಮೇಡಮ್. ಆ ತರ ತಪ್ಪಲ್ಲಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಕರ್ಕೊಂಡಿರೋನು. ತುಂಬಾ ನೋಡಿದೀನಿ ಆ ತರ ಅನ್ಯಾಯ ಮಾಡಿದ್ವಿ. ಇಮಿಡಿಯೇಟ್ ಎಫೆಕ್ಟ್ ಎಲ್ಲ ಏನು ಆಗಲ್ಲಪ್ಪ. ಏನ್ ಹೇಳ್ತಾರೆ ಇಲ್ಲ ಇಲ್ಲಿ. ಹೌದು ಮೇಡಮ್, ಅವ್ರು ಹೆಂಗ್ ಹೇಳ್ತಾರೆ ಅದೆಲ್ಲ ಮಾಡಿದೀನಿ ಮೇಡಮ್. ಹೌದು ಹೌದು ಅಂದ್ರೆ ಆಗಲ್ಲ. ಇಲ್ಲಿ ಕೂತಿರೋದು ಬಗೆಹರಿಸ್ಕೊಳಕ್ಕೆ. ಸುಮ್ನೆ ತಲೆ ಬಗ್ಗಿಸ್ಕೊಂಡು ಉಗ್ರು ಕೆರಿತಾ ಇದ್ರೆ ಏನ್ ಮಾಡೋದು? ಹೇಳಿ ಮೇಡಮ್, ಏನ್ ಮಾಡ್ಬೇಕು ಹೇಳಿ ಮೇಡಮ್. ಈಗ ಏನ್ ಮಾಡ್ಬೇಕು? ಅಲ್ಲ ಮಾತಾಡಿ ಕರ್ಕೊಂಡು ಹೋಗಿ. ರೂಪ, ಇಲ್ಲಿ ನೋಡು. ಏನ್ ಹೇಳು? ಬರ್ತೀಯಾ ಬರಲ್ಲ? ನಾನ್ ಬರಲ್ಲ. ಬರ್ಬೇಕು. ಬರಲ್ಲ. ಯಾಕೆ? ಏನ್ ಪ್ರಾಬ್ಲಮ್ ಏನ್ ಮಾಡಿದೀನಿ? ಏನಕ್ ಬರ್ಲಿ? ನೀವ್ ಇಲ್ಲಿ ಸಾಕಕ್ಕೆ ಯೋಗ್ಯತೆ ಇಲ್ಲ ತಾನೆ. ಅಲ್ಲಿ ಕರ್ಕೊಂಡೋಗಿ ಏನ್ ನಾನು ಮಾಡ್ತೀನಿ? ಒಂದ್ ಹೇಳ್ತಾ ಇದೀನಲ್ಲ, ಇಲ್ಲಿ ಸಾಕಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ಇರೋದಕ್ ಬಾ, ನಾನ್ ಮನೆ ಮಾಡಾದ್ಮೇಲೆ ಬರೀವಂತೆ. ನಾನ್ ಬರಲ್ಲ. ನಾನ್ ಬೆಂಗಳೂರಲ್ಲಿ ಮನೆ ಮಾಡ್ದಾದ್ಮೇಲೆ ಬರಲ್ಲ ಅಂತ ಬರೀವಂತೆ. ಹೇಳ್ತಾ ಇದ್ನಲ್ಲ, ಬರಲ್ಲ ಊರಿಗೆ. ಊರಲ್ಲಿ ಇರೋ ನಾನ್ ಮನೆ ಮಾಡೋ ತನಕ ಮನೆ ಮಾಡಾದ್ಮೇಲೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದೀನಲ್ಲ. ಊರಿಗೆ ಹೋಗೋ ಆಟ ಎಲ್ಲ ಬಿಟ್ಬಿಡಿ. ಇಲ್ಲೇನ್ ಮಾಡ್ಬೋದು ಅದು ಯೋಚನೆ ಇಲ್ಲಿ ಇನ್ನೇನ್ ಮಾಡೋಣ ಹೇಳಿ ಮೇಡಮ್ ನೀವೇ ಹೇಳಿ. ನೀವ್ ಹೇಳಿ. ಮನೆ ಮಾಡಿ ನಮಗ್ ತೋರಿಸಿ ಕರ್ಕೊಂಡು ಹೋಗಿ ಹೆಂಡ್ತಿನ. ಇವಾಗ ಆಗಲ್ವಲ್ಲ ಮನೆ? ಯಾಕೆ ಇವಾಗ ಆಗಲ್ಲ. ಯಾಕೆ? ಕೈ ಸೋತಿದೀನಿ ನಾನು. ಅಲ್ಲಿ ದುಡ್ಡು ₹1 ದುಡ್ಡಿಲ್ಲ. ಇದು ಬೇಕು ಅದು ಬೇಕು ಅಂದ್ರೆ ಹೇಗಪ್ಪ? ಹೌದು ಮೇಡಮ್, ನಾನ್ ಮನೆ ಮಾಡೋ ತನಕ ನಮ್ಮೂರಲ್ಲಿ ಇರ್ಲಿ. ಆಮೇಲೆ ನಾನು ಕರ್ಕೊಂಡು ಹೋಗಿ ನಿಮ್ಮನ್ನು ಕರ್ಕೊಂಡ್ಬಂದು ನಾನು ಮನೆ ಮಾಡಿದೀನಿ ನೋಡಿ ಮೇಡಮ್ ಅಂದ್ಬಿಟ್ಟು ನಿಮ್ಗೆ ಫಸ್ಟ್ ಕರ್ಕೊಂಡು ಹೋಗಿ ಆಮೇಲೆ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನೀವು ಫಸ್ಟ್ ಮನೆ ಮಾಡಿ. ಅವ್ರ ಊರಲ್ಲೂ ಇರೋದ್ ಬೇಡ, ಎಲ್ಲೂ ಇರೋದ್ ಬೇಡ. ಅವ್ರ ತಾಯಿ ಮನೇಲೇ ಇರ್ತಾರೆ. ನೀವು ಮನೆ ಮಾಡಿ ಆಮೇಲೆ ಕರ್ಕೊಂಡು ಅವ್ರ ಪಾಡಗ್ ಅವ್ರು ಇರೋಲ್ಲಿ ಇರ್ತಾರೆ. ಇಲ್ಲ ಮೇಡಮ್, ಮದ್ವೆ ಆಗ್ಬೇಕಾದ್ರೆ ಹಂಗೆ ಹೇಳಿ ಕರ್ಕೊಂಡಿದ್ನ ನಾನು. ನೀವು ಅಲ್ಲಿ ಊರಲ್ಲಿ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಇಲ್ಲಿ ಬಂದ್ ಮನೆ ಮಾಡೋದಾಗಿದ್ರೆ ಅಲ್ಲಿ ಊರಿಗೆ ಯಾಕೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ? ಅಲ್ಲ ಮೇಡಮ್, ಈಗ ಹೇಳ್ತಲ್ವಾ, ಇವಾಗ ನಾನು ಬೆಂಗಳೂರಿಗೆ ಇರಕ್ ಇಷ್ಟ ಇಲ್ಲ. ಇವಾಗ ಇರೋದು ಇಲ್ಲ, ನಿಜವಾಗ್ಲೂ ಇರಲ್ಲ. ಅವ್ರನ್ನ ಯಾಕೆ ನಾನು ಹೇಳ್ತಾ ಇದೀನಲ್ಲ, ನಿಮಗೆ ಇಷ್ಟಕ್ಕೆ ಇರಕ್ ಇಷ್ಟ ಇಲ್ಲ ಅಂದ್ರೆ ನೀವಿರ್ಬೇಡಿ. ಅವ್ರನ್ನ ಕರೆದ್ರೆ ಊರಲ್ಲಿ ಏನ್ ಸ್ವರ್ಗನ ಕಾಯ್ತಾ ಇದೆ? ಸ್ವರ್ಗ ಇಲ್ಲದೆ ಪುಟ್ ಮನೆನಾರ ಇದೆ ಮೇಡಮ್. ನಾನು ಸಾಕ್ತೀನಿ ಅನ್ನೋ ಕೆಪಾಸಿಟಿ ಇರೋದ್ರಿಂದ. ಕೆಪಾಸಿಟಿ ಇದೆ, ಇಲ್ಲೇ ಕೆಪಾಸಿಟಿ ಇಲ್ಲ. ಇಲ್ಲೇನು ಬೇಡ, ಇಲ್ಲೇನು ಬೇಡ ನನಗೆ. ಅವ್ರು ಬರೋದಾಗಿದ್ರೆ ಕರ್ಕೊಂಡು ಹೋಗಿ. ನನಗೇನೋ ಬರ್ತಾರೆ ಅಂತ ಅನ್ಸಲ್ಲ. ನಾನು ಇಲ್ಲಿ ಬಗೆಹರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ.
ನಿಮ್ಗೆ ಆ ಉದ್ದೇಶ ಇಲ್ಲ ಅನ್ಸುತ್ತೆ. ಸುಮ್ನೆ ಏನೋ ಮೊಂಡಾಟ ಮಾಡ್ಬಿಟ್ಟು ನಾನು ಗೆದ್ದೆ ಅನ್ಕೊಂಡು ಹೋಗ್ಬೇಕು ನಿಮ್ಗೆ ಅಲ್ವಾ? ಮಂಡಾಟಕ್ಕೆ ನಾನು ಬರ್ಲಿಲ್ಲ ಮೇಡಮ್. ಮತ್ತೆ ಮೊಂಡಾಟನೇ ನೀವು ಮಾಡ್ತಾ ಇರೋದು. ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಏನ್ ಬೇಕು ಅಂದ್ರೆ ಅದೇನು ಪದಾರ್ಥ ಏನ್ರಿ ಬೇಕು ಅಂದ ತಕ್ಷಣ ಕೊಡಕ್ಕೆ? ನೀವ್ ಯೋಗ್ಯರೋ ಅಲ್ವೋ ಅಂತ ನೀವು ನಿರೂಪಿಸದೆ ಸುಮ್ನೆ ಬೇಕು ಅಂದ್ರೆ ಏನ್ ಬೇಕು ಅಂದ್ರೆ? ಅಂತದ್ದೇನು ಮಾಡಿಲ್ಲ ಮೇಡಮ್ ನಾನು. ಅಂತದೇನು ಮಾಡಿಲ್ವಲ್ಲ ಅವ್ರಿಗೆ. ಮಾಡಿಲ್ಲ ಅನ್ನೋದೇ ಸಮಸ್ಯೆ. ಮಾಡಿ ಅಂತ ನಾನು ಹೇಳ್ತಾ ಇರೋದು. ಮಾಡಿ ತೋರಿಸ್ಬೇಕು ಅವ್ರಿಗೆ, ಆಮೇಲೆ ಅವ್ರಿಗೆ ಎಲ್ಲ ಸರಿ ಆಗುತ್ತೆ. ಹೌದಲ್ವಾ? ಗಂಡ ಅಂದ್ರೆ ಜವಾಬ್ದಾರಿ ನಿರ್ವಹಿಸಿ ತೋರ್ಸಿದ್ರೆ ನಮಗ್ ಗೊತ್ತಾಗೋದು ಹೌದು ಒಳ್ಳೆಯವನು ಅಂತ. ಏನಮ್ಮ ನಿಮ್ ಮಗನ್ ಸಮಸ್ಯೆ? ಆ ಸಮಸ್ಯೆ ನನಗೆ ಗೊತ್ತಿಲ್ಲ ಮೇಡಮ್. ನನಗೆ ಮೊಮ್ಮಗಳು ಸೊಸೆ ಬೇಕು ಅಷ್ಟೇ. ನಿಮ್ ಸೊಸೆ ಇಲ್ಲೇ ಎದುರಿಗಿದ್ದಾರೆ, ಕರ್ಕೊಂಡು ಹೋಗಿ. ಹೌದು, ಕರ್ಕೊಂಡು ಹೋಗಿ. ಬಂದ್ರೆ ಅವ್ರ ತಾಯಿ ಮನೆಗಂತೂ ಬಿಡಲ್ಲ, ನನ್ ಮನೆ ಕಳಿಸ್ಬೇಕು. ಬಂದ್ರೆ ಕರ್ಕೊಂಡು ಹೋಗಿ. ಏನವ ಬರ್ತೀನವ ನಮ್ಮ ಮನೆಗೆ? ನಮ್ ಬರಲ್ಲಮ್ಮ. ಯಾಕವ ಬರಲ್ಲ? ಏನ್ ಮಾಡಿದೀನಿ ನಾನು ಏನ್ ಮಾಡಿದ್ದೀನಿ? ನೀವ್ ಗಂಡ ಇರ್ತೀರ ಜಗಳಕ್ಕೆ ನಾನು ಏನ್ ಮಾಡಿದ್ದೀನಮ್ಮ? ನಾನು ನೀವು ಮಾಡಿದೀರಿ ಅಂತ ಹೇಳ್ತಾ ಇಲ್ಲ. ಮತ್ತೆ ಗಂಡನ ಪ್ರೀತಿ ಕರೆಕ್ಟ್ ಆಗಿ ಇಟ್ಕೊಂಡಿದ್ರೆ ಎಲ್ಲಿ ಬರ್ತಾ ಇದ್ದೀನಿ ನಾನು? ಇವಾಗ ಹೇಳಿದ್ರಲ್ಲ ನೀವು ಕರ್ಕೊಂಡ್ರು ಅಂತ ಹೇಳಿದ್ರಲ್ಲ, ಇತ್ಲಿಂದ ನನ್ಗಿರ್ಲದು. ನಾನ್ ಬರಲ್ಲ ಇಲ್ಲೇ ಚೆನ್ನಾಗಿರ್ತಾರೆ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಏನ್ ನನ್ಗಿರ್ಲಿ ಅದು, ನನ್ಗಿರ್ಲಿ ಕಣವ ಅದು. ನನಗೆ ನಂಬಿಕೆ ಇಲ್ಲ. ಅತ್ತೆ ಮೇಲೂ ನಂಬಿಕೆನೇ ಇಲ್ವಾ? ನಂಬಿಕೆನೇ ಇಲ್ಲ ನನ್ಗೆ. ಯಾರ ಮೇಲೂ ನನ್ ನಂಬಿಕೆನೇ ಇಡಲ್ಲ. ಮೊದ್ಲಿಂದ ಮದ್ವೆ ಆದಾಗ್ಲಿಂದ ಅತ್ತೆ ಮೇಲೆ ಬಿಟ್ಟಿದ್ರೆ ನಂಬಿಕೆ ಇರೋದು. ಯಾವಾಗ್ಲೂ ತಾಯಿ ಅಂತ ನಿಮ್ ತಾಯಿ ನಿಮ್ ಮದ್ವೆ ಆದ್ಮೇಲೆ ನಿಮ್ ಜೀವನ ಬೇರೆ, ನಿಮ್ ತಾಯಿ ಜೀವನ ಬೇರೆ ಅಲ್ವಾ ಮೇಡಮ್? ಅವ್ರಿಗೆ ಗಂಡ ಕೆಲ್ಸಕ್ಕೆ ಹೋಗಲ್ಲ ಅಂತ ನಿಮ್ಮನ್ ಜೊತೆಲಿ ಇಟ್ಕೊಂಡ್ರದ ಅವರು ಜೊತೆ ಅವ್ರ ಗಂಡ ಕೆಲ್ಸಕ್ಕೆ ಹೋಗಲ್ಲ ಅಂತ ಇಟ್ಕೊಂಡಿಲ್ಲ ಮೇಡಮ್. ಅವರು ಮತ್ತೆ ಬೇರೆ ಮನೆ ಮಾಡಿ ಕಳ್ಸಿದ್ರು. ಅವ್ರು ಅವರೇ ಅಡ್ವಾನ್ಸ್ ಕೊಟ್ಟು ಬೇರೆ ಮನೆ ಮಾಡಿದ್ರು. ಅಲ್ಲೂ ಹೊಡೆದು ಜಗಳ ಮಾಡಿ ಓನರ್ ಮೇಲೆಲ್ಲ ಅವರು ಮನೆ ಬಿಟ್ಟು ಕಳ್ಸಿದ್ದು. ಏನಪ್ಪಾ? ನಾನು ಆ ಮನೆ ಖಾಲಿ ಮಾಡಕ್ ಇಷ್ಟ ಆಯ್ತಿಲ್ಲ ಮೇಡಮ್. ಮತ್ತೆ ಎಲ್ಲ ಮಾಡಿದ್ದು ನಾನು ಅಡ್ವಾನ್ಸ್ ಕೊಟ್ಟಿದ್ದೀನಿ. ಜಗಳ ಬರೀ 2,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದು ಮೇಡಮ್. ಜಗಳ ಏನಕ್ಕೂ ಬರ್ಲಿಲ್ಲ. ಇವರು ಮನೆ ಮಾಡಿದಾಗ ಅದು ನಾನು ಹೇಳಿ ಇದ್ ಮಾಡ್ಬೋದಾಯ್ತು. ನಾನು ಹಂಗೂ ಹೇಳ್ತಾ ಇದ್ದೆ, ನೋಡಮ್ಮ ನೀನ್ ದುಡಿತಾ ಇದೀಯಾ, ತಗೊಂಡೋಗಿ ನಿಮ್ಮ ಅಮ್ಮನ ಕೈ ಕೊಡ್ತಾ ಇದೀಯಾ? ನಮ್ಮ ಅಮ್ಮ ಕೈಲಿ ಕೊಡ್ತಾ ಇದ್ದೆ. ಹೌದು ಮೇಡಮ್, ಇವಾಗ ಕಣ್ಣಿಗೆ ಸಾಕ್ಷಿ. ನಾನು ಚೀಟಿ ಹಾಕೊಂಡಿದ್ದೆ, ನನ್ನ ಮಗಳು ನಾನು ಮಡಿಕೊಂತಾ ಇದ್ದೆ. ನಾನು ಹೊರತು ನಮ್ಮ ಅಮ್ಮನಿಗೆ ತಗೊಳಮ್ಮ ನೀನು ತಿನ್ನು ಅಂತ ₹1 ಕೊಡ್ತಲ್ಲ. ನಾನು ಕರೆಕ್ಟ್ ಆಗಿ ಲೆಕ್ಕ ಹೇಳ್ತಾ ಇದ್ದೆ ನಿನ್ಗೆಲ್ಲ. ನಾನೇ ದುಡ್ಡು ಎತ್ಕೊಟ್ರು ಫುಲ್ ನಾನೇ ₹1 ಇಟ್ಕೋತಿರ್ಲಿಲ್ಲ. ₹1 ಅವಳದಾಗಿ ನಾನು ₹1 ಇಟ್ಕೋತಿರ. ಅವ್ನು ತಗೊಳವ ಅಂತ ಅಂದ್ರೆ ಡೈರೆಕ್ಟ್ ಆಗಿ ನಾನೇ ಎಷ್ಟೋ ಸತಿ ನೋಡಿದ್ರೆ ಅವ್ರ ಅಮ್ಮನ ಕೈಗೆ ಫುಲ್ ಕೊಟ್ಟಿರೋದಕ್ಕೆ. ತಪ್ಪೇನ್ರಿ? ತಪ್ಪೇನಿಲ್ವಲ್ಲ, ತಪ್ಪೇನು ಇಲ್ಲ. ಮತ್ತೆ ಬೇರೆ ಮನೆ ಏನೇನ್ ಮಾಡ್ಬೇಕು? ನೀವು ತಾಯಂದ್ರು ಕೊಡ್ಬೋದು, ನಾವು ತಾಯಂದ್ರು ಕೊಟ್ಟಿಲ್ವಲ್ಲ. ಕೇಳಿ, ಇಲ್ಲೇ ಕೊಟ್ಟಿದ್ದಾರೆ. ನೀವು ಕೊಡಲ್ಲ, ಸಾಮಾನ್ಯವಾಗಿ ಗಂಡಸರು ಕೊಡ್ತಾರೆ. ಬಾರವ ಅಂತ ಕರೆದ್ರು ನಾ ಬರಲ್ಲ ಅಂದ್ರೆ ಅವ್ರ ಜವಾಬ್ದಾರಿ ತಗೊಂಡು ನೀವು ಹೋಗ್ಬೇಕಮ್ಮ. ನಾನು ಹೋಗಲ್ಲ ಮೇಡಮ್. ಯಾರ ಮೇಲೆ ನನಗೆ ನಂಬಿಕೆನೇ ಇಲ್ಲ ಮೇಡಮ್. ಸೊಸೆ ಅಂತ ಏನೋ ಅವ್ರು ₹1 ಯಾವುದು ನಮ್ಗೆ ಹೆಲ್ಪ್ ಮಾಡಿಲ್ಲ. ಇಷ್ಟು ಜಗಳ ಆದಾಗ ಮೇಡಮ್, ನನ್ನ ಮಗಳು ಪ್ರೆಗ್ನೆಂಟ್ ಅಲ್ಲಿ 9 ತಿಂಗಳು ಪ್ರೆಗ್ನೆಂಟ್ ಅಲ್ಲಿ ತಾಳಿ ಕಿತ್ಕೊಂಡು ಹೋದಾಗ ಒಬ್ರು ಬಂದು ನೋಡಿದ್ರ ಮೇಡಮ್, 3 ತಿಂಗಳು ಅಡ್ಮಿಟ್ ಮಾಡಿದ್ರು. ಒಬ್ರು ಪ್ರಮಾಣ ಮಾಡಿ ಹೇಳ್ತೀನಿ ಮೇಡಮ್, ಪ್ರಮಾಣ ಮಾಡಿ ಹೇಳ್ತೀನಿ. ತಾಳಿಗಂತೂ ಕೈ ಹಾಕ್ಲಿಲ್ಲ. ಏನೋ ಹಂಗೆಲ್ಲ ಮಾತಾಡ್ತೀಯ ಅಂದ್ಬಿಟ್ಟು ಕತ್ತಿಂದ ಎಸ್ತವಳೆ. ಅದನ್ನ ನಾನೇನ್ ಮಾಡಿದೆ? ಅವಳ ತಾಳಿ ನನ್ಗೇನಕ್ಕೆ? ಈಗ ಅಲ್ಲಿ ಎಳ್ದಿದಾವಲ್ಲ ಲಕ್ಷ್ಮಿ ತಾಳಿ, ಅವೇನಕ್ಕೆ ಅಂದ್ಬಿಟ್ಟು ಅವತ್ತು ದಡ್ಡ ತಪ್ಪು ನಾನು ಮಾಡಿದೆ, ಒಪ್ಕೋತೀನಿ. ಅದನ್ನೇನ್ ಮಾಡಿದೆ? ನನ್ನ ತಾಳಿ ನಾನು ತಗೊಂಡೆ, ಅವ್ರು ಮಿಕ್ಕಿದ್ ಕೊಟ್ಟೆ ಅಲ್ವಾ? ಹಂಗ್ ಕಿತ್ಕೊಂಡು ನಾನು ತಗೊಂಡೋಗೋದ ಇದ್ರೆ ಫುಲ್ ನಾನು ತಗೊಂಡೋಗ್ತಿದ್ದೆ. ತಗೊಂಡಿದ್ದು ಹೌದು, ತಗೊಂಡಿದ್ದಂತೂ ನಿಜ, ತಗೊಂಡಿದ್ದೀನಿ. ಇಲ್ಲ ಇಲ್ಲ ಮೇಡಮ್, ಹಿಂಗ್ ತೆಗ್ದಿದ್ದೆ ಎಸ್ ಮೇಲೆ ಇನ್ನೇನ್ ಮಾಡೋಣ? ಸರಿ, ಸುಮ್ಮನಾಗುತ್ತಾನೆ. ಅವ್ರು ಮಾಡಿದ್ದಕ್ಕೆಲ್ಲ ನೀವು ಎದುರು ಇನ್ನೊಂದ್ ಏನಾದ್ರು ಮಾಡ್ಬೇಕು ಅಂತ ಏನಾದ್ರು ಕಾನೂನು ಇದೆಯಾ? ಏನಿಲ್ಲ ಮೇಡಮ್. ಮತ್ತೆ ನೀವೇ ಅಂತಲ್ರಿ ಎಲ್ಲದಕ್ಕೂ ಬಾಯಿ ಹಾಕೋದು? ಮೇಡಮ್ ಅವರೇ ಹೋಗ್ಲಿ, ಅವ್ರು ಮದುವೆ ಆಗ್ಬೇಕಾರೆ ಏನಂತ ಆಗಿದ್ರು ಕೇಳ್ರಿ ಮೇಡಮ್. ಅದೆಲ್ಲ ಮದುವೆ ನಾವ್ ಮಾಡಲ್ಲ ಅಂತ ನಾವ್ ಹೇಳಿದ್ವಲ್ಲ, ಅವಾಗ ಏನಂತ ಹೇಳಿದ್ರು ಕೇಳ್ರಿ ಅವ್ರು. ನಾವ್ ಮದುವೆ ಮಾಡಲ್ಲ, ನನ್ ಮಗ ಇವ್ರ ಚಾಲೆಲ್ಲ ನೋಡ್ಕೊಂಡು ಮಾತುಕತೆ ಮಾಡಿದ್ ನನ್ ಮಗ ಸಾಚ ಒಪ್ಕಿತೀನಲ್ಲೂರ. ಅವನು ಎಲ್ಲ ನೋಡ್ಕೊಂಡು ಅಂಗಡಿಲಿ ಇಟ್ಕೊಂಡು, ಬೇಡ ನನ್ ಮಗ ನನ್ ತಂಗಿ ಕೊಡಲ್ಲ, ಪ್ರಪಂಚ ಮುಳುಗೋದಿಲ್ಲ, ನಿನ್ ಕೊಡ್ಬೇಡ ಅಂತ ನನ್ ಮಗ ಹೇಳ್ದ. ಅದಕ್ಕೆ ನಮ್ಮೂರು ಗ್ರಾಮದವ್ರಿಗೆ ಏನಂತ ಹೇಳ್ಯಾರ, ಇವ್ರು ಕೊಡದ ಹೋದ್ರೆ ನಾನು ಮೇಣ ಇಕ್ಕತೀನಿ, ನಾನು ಇಷ್ಟ ಕುಡಿತೀನಿ. ಇದು ಯಾವಾಗ್ಲೂ ಮಾಡೋದೇನಾ? ವರದಕ್ಷಿಣೆನು ಬೇಡಿ, ಒಡವೆನು ಬೇಡಿ, ಒಂದ್ ದೇವಸ್ಥಾನ ಮುಂದೆ ದಾರಿ ಕೊಡ್ರಿ ಮೇಡಮ್. ಇವ್ರ ಮನೆಗ್ ಬಂದು ಹೆಣ್ಣು ನೋಡಕ್ ಬಂದಾರಲ್ಲ ಮೇಡಮ್, ನಾವು ಅವರೇ ಬಂದು ನಮ್ಮ ಮನೆಗೆ ಇದ್ ಮಾಡಿದ್ದ ಹೊರ್ತು ನಾವ್ ಒಂದ್ ದಿವಸ ಹೋಗಿ ಹೆಣ್ಣು ನೋಡಿ ಮಾತಂತ ನನ್ಗೆ ಹೇಳಿಬೇಕಾದ್ರೆ ನಾನು ಹೇಳ್ತೀನಲ್ಲ, ಅವ್ರು ಎಷ್ಟು ಹೇಳ್ತಾರೆ ಅದಕ್ಕೆ ನಾನು ಇಷ್ಟೊತ್ತು ಹೇಳ್ತಾ ಇರೋದ್ರಲ್ಲಿ ನಿಜ ಇದೆ ಅಂತ ನನಗನ್ನಿಸ್ತು. ಈಗ ಯಾಕೆ ಡೌಟ್? ಹೇಳಿ ಮೇಡಮ್, ಇವಾಗ್ಲೂ ಈಗ ತೀರ್ಮಾನ ಮಾಡ್ಬೇಕು ಅಂದ್ರೆ ಅದೇನ್ ಮಾಡ್ಕೊಡ್ತೀನಿ ಮಾಡ್ಕೊಡಿ. ಗಂಡು ಮಕ್ಳಿಗೆ ಯಾವ ತರ ಹೊಂಚಿ ನಂಗೆ ಹೊಂಚಿ ಮನೆ ಮಾಡ್ಕೊಟ್ಟೆ ಅಲ್ವ ಮೇಡಮ್ ಅವರೇ? ನಾನು ಯಾವ ತರ ನೋಡ್ಕಿಬೇಕು ನೀವು? ನಮ್ಮ ಹತ್ರ ಇರೋದ್ ಬೇಡ, ನೀನು ಹೋಗು. ನಾ ಬೇರೆ ಇದ್ರೇನ ಚೆನ್ನಾಗಿರ್ತೀರ ಅನ್ನೋ ಗಂಡು ಹೇಳ್ತೀನಿ. ನಮ್ಮೂರು ಬೊಗಲ್ಗುಂಟೆ ಏರಿಯಾದವ್ರಿಗೆ ಗೊತ್ತ, ಅವ್ರನ್ನೆಲ್ಲ ಕುಂಚಿ 50 ಸತಿ ನ್ಯಾಯ ಮಾಡ್ಸಿದ್ದೀನಿ ನಾನು. ಚೆನ್ನಾಗಿ ಇವಾಗ ಆಡ್ತಿದ್ದೋ ಅರ್ಧ ಗಂಟೆಗಾಲ ಚೆನ್ನಾಗಿರಿಗೋ
ಮದ್ದಿಗೆ ಬಂದು ಇವರೇ ನಿಂತ್ಕೋತಿದ್ರು. ಏನೋ ಹೆಚ್ಚು ಕಡಿಮೆ ಅಂದ್ರೆ ಯಾರು ಮೇಡಮ್ ಅವರಲ್ಲಿ ಏನ್ ಹೆಚ್ಚು ಕಡಿಮೆ ಮಾಡ್ತಾರೆ ಮೇಡಮ್? ಇಷ್ಟೆಲ್ಲ ಮಾಡ್ತಾರೆ, ಕಲಿ ಮಾಡ್ರಿ ಮನೆ ಅಂತ ನಾನೇ ನೋಡೋದು, ಬೇರೆ ಯಾರು ನೋಡಕ್ ಬರಲ್ಲ. ನಿಮ್ಮ ಇಷ್ಟ, ಇಷ್ಟ ನಿಮ್ಮ ಅಂತ ಇಷ್ಟ ಹೊಡಿತಾ ಇರ್ಬೋದು ಅಲ್ಲ? ಮೇಡಮ್ ಅವ್ರನ್ನ ದುಂಡು ಸಾಯ್ಸಕ್ ನಾನ್ ಇದ್ದಿಲ್ಲ ಮೇಡಮ್. ನಾನು ಒಬ್ಬ ಮನುಷ್ಯನೇ, ನಾನೇ ಕಷ್ಟ ಸುಖ ಎಲ್ಲ ನೋಡೋದು. ಮೆಟ್ರೆ ಹಿಡ್ಕೊಂಡು ನಾನು ಬಂದು ನಮ್ಮ ಅಮ್ಮನ್ ಮೆಟ್ರೆ ಹಿಡ್ಕೊಬೇಡ ಅಂತ ಮಗ ಬಿಡ್ಕೋತು. ನಾನ್ ತಪ್ಪಿಸ್ಕೊಂಡು ಎಚಡಿಕ್ ಹೋದ್ರೆ ಮೆಟ್ರೆ ಅಲ್ಲ ಮೇಡಮ್. ಮಾಡ್ಕೊಂಡು ಹೊಡಿತಾನೆ ಹಲಾಲ್ ಕೋರ್ ನನ್ ಮಗ. ಅಲ್ಲ ಮೇಡಮ್, ಒಂದ್ ನಿಮಿಷ. ಅಲ್ಲ ಮೇಡಮ್ ಅವರೇ, ಇವನು ಬೆಂಗಳೂರಿನಲ್ಲೇ ಇಟ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇಲ್ಲ ಇವಳನ್ನ ಕರ್ಕೊಂಡೋಗಿ ಹಳ್ಳಿಲಿ ಇಡ್ತೀನಿ ಅಂತಂದ್ರೆ ಅವಳು ಇರಲ್ಲ ಮೇಡಮ್ ಅವರೇ. ಅಲ್ಲಿ ಏನೋ ಅಪ್ಪಿ ತಪ್ಪಿ ಅವಳು ದುಡಿದ್ರು ಅವಳೇನು ಬೇರೆಯವ್ರಿಗೆ ಯಾರಿಗೂ ಕೊಡಲ್ವಲ್ಲ ಮೇಡಮ್ ಅವರೇ. ಮೊದಲು ಜವಾಬ್ದಾರಿ ಇವನಿಗೆ ಬರಬೇಕು ಮೇಡಮ್ ಅವರೇ. ಈ ಎಮ್ನಲ್ಲಿ ಗಂಡ ಇಲ್ಲದೆ ಹೋಗಿದ್ರು ಸಮಾಜದಲ್ಲಿ ಬದುಕ್ತೀನಿ ಅನ್ನೋ ಒಂದು ಆಟ ಚಾಲೆಂಜ್ ಎಮ್ನಲ್ಲಿ ಬಂದ್ಬಿಟ್ಟಿದೆ. ಅವನಲ್ಲಿ ನನ್ನ ಹೆಂಡತಿ ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ತಾವೆ ಕೂತ್ಕೋಬೇಕು ಅನ್ನೋ ಭಾವನೆ ಆ ಎಪ್ನಲ್ಲಿ ಬಂದಿದೆ. ಇಬ್ಬರಲ್ಲೂ ಕೂಡ ನಾವು ನೋಡಿದ ಮಟ್ಟಿಗೆ ಯಾರು ಇಲ್ಲಿ ಕಮ್ಮಿ ಇಲ್ಲ. ಅವನು ಒಬ್ಬನಿಗೆ ಭಯನ ಆ ಅಪ್ಪಂದೇ ತಪ್ಪು ಅಂತ ಬೆರಳು ತೋರಣ ಅಂದ್ರೆ ಆ ಅಪ್ಪನಿಗಿಂತ 10% ಜಾಸ್ತಿ ಇದ್ದಾರೆ ಇವರು. ಆ ಅಮ್ಮ ತಪ್ಪು ಮಾಡ್ತಾವಳೆ, ಆ ಅಮ್ಮ ಹಂಗೆ ಆಕ್ರೋಶದಲ್ಲಿ ಮಾತಾಡ್ತಾವಳೆ, ಇವನ್ ತಪ್ಪು ಅನ್ನೋಗಿದ್ರೆ ಇವ್ನು ಬುಡ್ಡದಾಸನ 5,000 ಕೊಟ್ಟು ಮನೆ ಮಾಡಿ ಹೋಗೈತಿ, ಇವನ್ಗೂ ಇಲ್ಲ. ಇವರಿಬ್ರು ಹೊಂದಾವಣಿಕೆ ಮಾಡ್ಕೊಂಡು ಹೋದ್ರೆ ಫುಟ್ಪಾತಲ್ಲಿ ಅನ್ನ ತಿಂದ್ರು ಕೂಡ ನೆಮ್ಮದಿಲಿ ಇರ್ತಾರೆ. ಮಂಜುನಾಥ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಭಾವನೆನ ಮುಗಿದೋಗ್ಬೇಕು. ಇವತ್ತು ತಾವು ಶಕ್ತಿ ಇದ್ದೀರಿ, ದುಡಿತೀರಿ, ನಿಮ್ಮ ತಾಯಿ ಸಪೋರ್ಟ್ ಮಾಡ್ತಾರೆ. ಸಮಾಜ ಒಪ್ಪಕ್ಕೆ ರೆಡಿ ಇಲ್ಲ. ನೀವು ಎಷ್ಟೇ ಸೀತಾಮಾತೆ ಆದ್ರೂ ಕೂಡ ಸಮಾಜ ಈ ಏಜಲ್ಲಿ ನೀವು ಸ್ವತಂತ್ರವಾಗಿ ನಿಮ್ಮ ತಂದೆ ತಾಯಿ ಜೊತೆಲಿ ಇದ್ರೂ ಕೂಡ ಗಂಡನೂ ಕಾಗೇನೋ ಕೋಳಿನೋ ಜೊತೆಲಿ ಇದ್ರೆ ಅದಕ್ಕೊಂದು ಗೌರವ ಸಿಗ್ತದೆ. ಆ ಕಾರಣಕ್ಕೋಸ್ಕರ ಸಮಾಜ ದೃಷ್ಟಿಲಾದ್ರೂ ನೀವು ದಯಮಾಡಿ ಗಂಡನ ಜೊತೆಲಿ ಇರಬೇಕು, ಆಟನ ಬಿಡಬೇಕು. ನಿಮಗಿಂತ ನೆಮ್ಮದಿ ಅವ್ನು ಕೆಟ್ಟೋಗದೆ ಅಂತ ಅವ್ನ ಬಾಡಿ ಲ್ಯಾಂಗ್ವೇಜ್ ಹೇಳ್ತದೆ. ದಿನ ತಿರುಗಿ ಹುಚ್ಚನಾಯ್ ತರ ಆಗ್ಬಿಟ್ಟಿದ್ದಾನೆ. ದಯಮಾಡಿ ನೀವಿಬ್ರು ಹೊಂದಾವಣಿಕೆ ಮಾಡ್ಕೊಂಡು ಜೊತೆಲಿ ಇದ್ದು ಹೊಂದಾವಣಿಕೆ ಮಾಡ್ಕೊಳ್ಳೋದು ಸೂಕ್ತ ಅನ್ನೋದು ನನ್ನ ಭಾವನೆ. ಊರಿನಲ್ಲಿ ಇವ್ರೇನ್ ಮಾಡ್ಬೇಕಪ್ಪ? ಊರಲ್ಲಿ ಏನ್ ಮಾಡೋದು ಬೇಡ ಮೇಡಮ್, ಅವ್ರ ಮನೇಲೇ ಇರ್ಲಿ. ಮನೇಲೇ ಮನೇಲೇ ಜೋರ್ ಮಾಡ್ತೀರಿ, ಇಲ್ಲ. ಎಷ್ಟು ಹೊಡಿತೀರಿ. ಇಲ್ಲ ಮೇಡಮ್. ಇನ್ನ ಅಲ್ಲ ಅವ್ರು ಸಂಪಾದನೆನೂ ಮಾಡದೇ ಇದ್ರೆ ಅವ್ರಿಗೆ ಎಷ್ಟು ಬೇಡ, ಅವ್ರು ಮರ್ಯಾದೆ ಸಂಪಾದನೆ ಇರುತ್ತಪ್ಪ ಮಾಡ್ತಾರೆ. ಆ ಮನ್ಲಿ. ಅವ್ಳು ಸಂಪಾದನೆ ಮಾಡಿ ನಾನು ಸಾಕ್ಬೇಕು ಅಂತ ಏನಿಲ್ಲ. ನಾನು ಅವಳನ್ನ ಸಾಕ್ತೀನಿ. ನಾನು ಅವಳ ಅದೇ ಈ ಸಾಕ್ತೀನಿ ಅನ್ನೋದು ಬಂದ್ಬಿಟ್ಟಾಗ, ಇಲ್ಲಿ ಸಾಕದೇ ಇದ್ದಾಗ್ಲೇ ಇಷ್ಟು ಈಗ ಸಾಕ್ತೀನಿ ಅನ್ನೋದು ಬಂದ್ಬಿಟ್ಟಾಗ ಏನು ಅಂದ್ರೆ ನೀವ್ ಏನ್ ಮಾಡಿದ್ರು ಮಾಡಿಸ್ಕೋಬೇಕಾಗತ್ತೆ. ಬೇಡ, ಏನು ಮಾಡೋದೇ ಇಲ್ವಲ್ಲ ಇನ್ನ. ಇಷ್ಟೆಲ್ಲ ಮಾಡ್ಕೊಂಡು ಆಗಿತ್ತು, ಏನ್ ಮಾಡ್ಬೇಕು ಹೇಳ್ಕೊಡಿ, ಏನ್ ಮಾಡಿಸ್ಕೋಬೇಕು. ನಿಮ್ ನಾಳೆ ದಿವಸ ಏನೇ ಜವಾಬ್ದಾರಿ ಆದ್ರೂ ನಾನಿದ್ದೀನಿ. ನಾನ್ ಇಟ್ಕೋತೀನಿ. ಅವಳ ಮೈ ಮೇಲೆ ಒಂದ್ ಏಟ್ ಮಾಡೋದಂಗ್ ನಾನ್ ನೋಡ್ಕೊಂತೀನಿ. ಇದಕ್ಕಿಂತ ಇನ್ನೇನ್ ಹೇಳೋದ್ ಮೇಡಮ್ ನಾವು? ಒಂದ್ ದಿವಸ ಬಂದ್ ನಾನು ಸ್ವಸ್ಥನ ಮಾಡಿದೀನಿ ನಮ್ಮ ಅತ್ತೆಯರ್ ಮಲ್ಲಿ ಅಂತ ಹೇಳ್ಸಿ ಮೇಡಮ್. ಅಲ್ಲಿ ಹೋಗಿ ಆರಾಮಾಗಿ ಇದ್ದು ಬಿಡಮ್ಮ, ಕೆಲಸ ಮಾಡೋದ್ ಬೇಡ, ಕಾರ್ಯ ಮಾಡೋದ್ ಬೇಡ. ಹೋಗಲ್ಲ ಮೇಡಮ್, ಊರಿಗೆ ಹೋಗಲ್ಲ. ಮನಸ್ಸು ಬದಲಾಯಿಸಿ ರೂಪ. ಸ್ವಲ್ಪ ದಿವಸ ಹೋಗಿದ್ದು ಬನ್ನಿ, ಒಂದ್ 10 ದಿವಸ ಏನಾಗುತ್ತೆ ನೋಡೋಣ. ಊರಲ್ಲಿ ಹೋಗಲ್ಲ ಮೇಡಮ್, ನಾನು ಊರಲ್ಲಿ 10 ದಿವಸ ರಜಾ ತಗೊಂಡ್ ಹೋಗಿದ್ದು ಬನ್ರಿ. 10 ದಿನ, ಒಂದು ದಿನ ರಜಕ್ಕೆ ಎಷ್ಟು ಉಗಿಸ್ಕೊಂಡಿದೀನಿ ಮೇಡಮ್. ಒಂದು ದಿನ ರಜಾ ಕೇಳಕ್ಕೆ ಎಷ್ಟು ಬೈಸ್ಕೊಂಡಿದೀವಿ ಗಾರ್ಮೆಂಟ್ಸ್ಗಳಲ್ಲಿ. 10 ದಿನ ರಜಾ ಕೊಟ್ಟು ಕಳಿಸ್ತಾರ. ವಾಪಸ್ ಬಂದ್ರೆ ಅದೇ ಗಾರ್ಮೆಂಟ್ಸ್ ಕೆಲಸ ಸಿಗುತ್ತಮ್ಮ. ಎಲ್ಲೂ ಹೋಗಲ್ಲ. ಬೆಂಗಳೂರು ಯಾವ ಫ್ಯಾಕ್ಟ್ರಿ ಮುಚ್ಚೋಗಲ್ಲ. ಮತ್ತೆ ಸಿಗುತ್ತೆ, ನಮಗ್ ಟೈಮ್ ಸಿಗ್ಬೇಕಲ್ಲ. ಅದು ನಮಗೆ ಯೂಸ್ ಆಗೋ ತರ ಕೆಲಸ ಸಿಗ್ಬೇಕಲ್ಲ. ಅದು ಏನ್ ಯೂಸ್ ಆಗೋ ತರ ಅಂದ್ರೆ ನಮಗೆ ಹೆಲ್ಪ್ ಅಲ್ಲಿ ಏನಮ್ಮ ಕಲೆಕ್ಟರ್ ಕೆಲಸ ನಮ್ಮ ಕೊಡ್ತಾರೆ. ಕಲೆಕ್ಟರ್ ಕೆಲಸ ಅಲ್ಲ ಮೇಡಮ್, ನಮ್ಗೆ ಇವಾಗ ಸೆಟ್ ಆಗಿದೆಯಲ್ಲ ಅಲ್ಲಿ. ಇವಾಗ ನಾವು 3 ತಿಂಗಳು ಬಿಟ್ಟೋದ್ರೆ ನಮ್ PF ವೇಸ್ಟಾ, ಸೆಟ್ಲ್ಮೆಂಟ್ ವೇಸ್ಟಾ, ಅದೆಲ್ಲ ಯಾರು ಕೊಡ್ತಾರೆ ನಮ್ಗೆ? ಏನ್ ಮಾಡೋಣ ರೀ ಮಂಜುನಾಥ್? ನೋಡಿ ಮೇಡಮ್, ಏನ್ ತೀರ್ಮಾನ ಕೊಡ್ತೀರ ಅದು ಮಾಡ್ಕೊಡಿ. ತೀರ್ಮಾನ ಕೊಡೋದಲ್ಲ, ಅವ್ರ ನಾನು ಹೇಳ್ತಾ ಇದ್ದೀನಲ್ಲ ಮೇಡಮ್, ಅವ್ಳು ಕೆಲ್ಸಕ್ಕೆ ಹೋಗೋದ್ ಬೇಡ. ಅವ್ಳು ಕೆಲ್ಸಕ್ಕೆ ಹೋಗೋದ್ ಬೇಡ ಮೇಡಮ್. ಅವ್ಳ ಮನೇಲೆ ನೆಮ್ಮದಿಯಾಗಿರ್ಲಿ. ನಾನ್ ತಗೊಂಡೋಗ್ ಸಾಕ್ತೀನಿ ನನ್ನ ಹೆಂಡತಿ ಮಕ್ಕಳನ್ನ. ಅಮ್ಮನೂ ನೋಡ್ಕೊಂಡಿರ್ತೀನಿ ನಾನು. ಯಾರು ನೋಡೋದ್ ಬೇಡ. ಅವ್ರು 10 ದಿವಸ ರಜಾ ತಗೊಳೋದಿರ್ಲಿ, ನೀವು 10 ದಿವಸ ತಗೊಳ್ಳಿ. ಏನು 10 ದಿವಸ ಟೈಮ್ ತಗೊಳ್ಳಿ. ಹೇಳಿ ಮೇಡಮ್. ಒಂದು ಮನೆ ಮಾಡಿ. ಇಲ್ಲಿ ಬೆಂಗಳೂರಲ್ಲಿ ಇರಲ್ಲ ಮೇಡಮ್. ನಾನು ಹೇಳ್ತಾ ಇಲ್ವಾ ಮೇಡಮ್, ಬೆಂಗಳೂರಲ್ಲಂತೂ ಇರಲ್ಲ. ಬೇಕಾದ್ರೆ ಮನೆ ತಲೆ ಇರೋದಾಗ್ಲಿ ನಾನು ಇರ್ತೀನಿ. ಮನೆ ತಲೆ ದುಡಿಮೆ ಮಾಡ್ತೀನಿ ನಾನು. ನಂದೇನು ಬೇರೆ ಕೆಲಸ ಏನಿಲ್ಲ. ಒಂದು ಕಟಿಂಗ್ ಮಾಡಿದ್ರು ಅಲ್ಲ 50 ರೂಪಾಯಿ ನನಗೆ ಬರುತ್ತೆ. ಅದನ್ನೆಲ್ಲ ಇಲ್ಲಿ ಮಾಡಿ ಗೆಲ್ಬೋದಾಗಿತ್ತಲ್ಲ. ಇಲ್ಲಿ ಮಾಡಲ್ಲ ಮೇಡಮ್, ಇಲ್ಲಿ ಮಾಡಕ್ ನನಗೆ ಸಾಧ್ಯ ಆಗಲ್ಲ. ಇಲ್ಲಿ ಆಗಲ್ಲ, ಇಲ್ಲಿ ನಾನು ಮಾಡಕ್ಕೂ ಆಗಲ್ಲ, ಇಲ್ಲಿ ಮನೆ ಮೇಂಟೈನ್ ಮಾಡಕ್ಕೂ ಆಗಲ್ಲ. ನಾನು ಊರಲ್ಲಿದ್ದು ಸಾಧನೆ ಮಾಡಿ ತೋರಿಸ್ತೀನಿ. ಊರಲ್ಲಿ ಯಾರು ಇಲ್ಲ ಮೇಡಮ್. ಊರಲ್ಲಿದ್ದು 1 ತಿಂಗಳು ಸಾಧನೆ ಮಾಡಿ ನೀವ್ ಎಷ್ಟು ದುಡಿದ್ರಿ ಅಂತ ನಾನು ನೋಡ್ಬಿಟ್ಟು ಆಮೇಲೆ ಈಗೇನ್ ಕಳಿಸ್ತೀನಿ. ಆಗೋದಾ? ತಗೊಳ್ಳಿ ಮೇಡಮ್. 1 ತಿಂಗಳು ನೀವು ಎಷ್ಟು ದುಡಿದ್ರಿ ಅಂತ ನಮಗೂ ಸ್ವಲ್ಪ ತೋರಿಸಿ. ಅಂದ್ರೆ ನೀವು ನಾನು 5,000 ದುಡ್ದೆ, ಆದ್ರೆ ಅದ್ರಲ್ಲಿ 3,500 ಸಾಲಕ್ಕೆ ಕೊಟ್ಟೋಯ್ತು, 1,500 ಇನ್ಯಾರಿಗೋ ಕೊಟ್ಬಿಟ್ಟೆ, ನನ್ನ ಹತ್ರ ಇರೋದು 1,000 ಅಂತ. ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಕೆಲಸದಲ್ಲಿ ಆತರ ಇಲ್ಲ. ಡೈಲಿ ಆಗುತ್ತೆ, ಒಂದ್ ದಿವಸ ಆಗುತ್ತೆ, ಅದು ಬೇರೆ. ಮತ್ ಯಾವ ನಂಬಿಕೆ ಮೇಲೆ ಕಳ್ಸೋದು? ಮೇಡಮ್ ನಾನು ಸಾಕ್ತೀನಿ ಅಂತಲೇ ಅಲ್ವಾ ಮೇಡಮ್ ಹೇಳ್ತಾ ಇರೋದು. ಇನ್ನೇನ್ ದುಡ್ಡು ಕೊಟ್ಟೆ ಸಾಕ್ತೀನಿ ಅಂತ ನಾನು ಹೇಳ್ತಿಲ್ವಲ್ಲ.
ನನ್ನ ಮನೆಗೆ ಏನ್ ಮಾಡ್ಬೇಕು ಅದೆಲ್ಲ ಮಾಡೇ ನಾನು ಸಾಕ್ತೀನಿ ಅಂತ ಹೇಳ್ತಾರೆ. ಮಾಡಿ ಒಂದ್ 10 ದಿವಸನಾದ್ರೂ ಮಾಡಿ, ನಾನು ನೋಡ್ತೀನಿ ಎಷ್ಟು ದಿನ ಕೆಲ್ಸಕ್ಕೆ ಹೋಗ್ತೀರಿ, ಏನ್ ಮಾಡ್ತೀರಿ, ಅದ್ರಲ್ಲಿ ಎಷ್ಟು ಸಂಪಾದನೆ ಆಗುತ್ತೆ. ಅವರು ಭದ್ರವಾಗಿ ಇಲ್ಲಿದ್ದಾರೆ, 5,000 ಸಂಬಳ ತಗೊಂಡು ಒಂದ್ ಮಗಳಿಗೂ ಏನೋ ಸ್ಕೂಲು ಕಾಲೇಜು ನೋಡ್ಕೊಂಡು ಇದ್ದಾರೆ. ಎಲ್ಲ ಬಿಟ್ಟು ಬರಕ್ಕೆ ಏನಾದ್ರೂ ಬೇಕಲ್ಲ. ಅಲ್ಲೇ ಓದಿಸ್ತೀನಿ, ನನ್ನ ಮೊಮ್ಮಗಳಿಗೆ ಓದ್ಸೋದ್ ನನಗೆ ಗೊತ್ತಿದೆ ಅಂತ ಲಕ್ಷನ್ ಗಟ್ಲೆ ಇದನ್ನೆಲ್ಲ ಹೇಳೋ ಬದಲು ನಿಮ್ ಸೊಸೆಗೆ ಹೇಳ್ಬಿಟ್ರೆ ಅವ್ರು ಬರ್ತಾರೆ. ಬರ್ತೀನಿ, ಬರಕ್ಕಿಲ್ಲ ಅಂತ ಹೇಳಿ ಅಲ್ಲ. ಇರೋಳೊಬ್ಬ ಮೊಮ್ಮಗಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಮಾಡ್ಸಕ್ಕೆ ಎಷ್ಟು ಅನ್ವಸ್ಪಟ್ಟಿದ್ದೀನಿ ಗೊತ್ತಾ? ಇವ್ಗೇನಾರ ಗೊತ್ತಾ? ಲಕ್ಷಾಂತರ ರೂಪಾಯಿ ನೀನೇನ್ ಮಾಡಿದ್ದಿ? ನೀನ್ ಮಾಡಿದ್ದಿ ನೋಡ್ಕೊಳ್ಳಿ. ನನಗೆ ನೋಡಕ್ಕೆ ಏನೂ ಇಲ್ಲಪ್ಪ. ನೀವೇನ್ ಮಾಡಿದೀರಾ ಅಂತ ಮಾಡ್ತಾರೆ, ಅಂಗಡಿ ಮಾಡಿದಾರೆ, ಎಲ್ಲಾನು ಮಾಡ್ಕೊಂಡ್ಸಿದಿರಲ್ಲ ಹುಡ್ಗಿ. ಜನನ ಪ್ರಮಾಣ ಪತ್ರ ಒರಿಜಿನಲ್ ಎಲ್ಲ ಕೊಟ್ಟು ಒಂದ್ 5 ನಿಮಿಷ ನೀವಿಬ್ರು ಮಾತಾಡ್ಕೊಳ್ಳಿ, ನಾವ್ ಯಾರು ತಲೆ ಹಾಕ್ತೀವಿ. ಕೈ ಎಲ್ಲ ಬೇಡ, ಬಾಯಲ್ಲಿ ಮಾತಾಡ್ಸಿ. ಪ್ರಿಯ ವೀಕ್ಷಕರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರೇಕ್ಷಕರು ಮತ್ತು ನಮ್ಮ ಅತಿಥಿಗಳಾದ ನ್ಯಾಯವಾದಿಯವರು ಈಗಾಗಲೇ ಗಮನಿಸಿದ್ದಾರೆ. ತುಂಬಾ ಬೆರಳು ತೋರಿಸಿ ನೋಡುವಂಥದ್ದು, ತೋರಿಸುವಂಥದ್ದು, ಉಲ್ಲೇಖಿಸುವಂಥದ್ದು ಯಾವುದೇ ಸಮಸ್ಯೆ ಇಬ್ಬರ ಮಧ್ಯೆನೂ ಇಲ್ಲ. ಮಂಜುನಾಥ್ಗೆ ಸ್ವಲ್ಪ ಜವಾಬ್ದಾರಿ ಕಮ್ಮಿ, ರೂಪಾಗೆ ಸ್ವಲ್ಪ ಹಠ ಜಾಸ್ತಿ. ಇದಿಷ್ಟೇ ಇವರಿಬ್ಬರ ಮಧ್ಯೆ ಇರೋ ಸಮಸ್ಯೆ. ಒಮ್ಮೆಲೆ ಇರೋ ಜಾಗದಿಂದ ಹೊರಡಿ ಅಂತ ರೂಪಾನ ನಾವು ಹೊರಡ್ಸೋಕ್ ಸಾಧ್ಯ ಇಲ್ಲ. ಆ ಮನಸ್ಸನ್ನ ರೂಪ ಮಾಡ್ಬೇಕು. ಬೆಂಗಳೂರಿನಲ್ಲಿ ನಾವಿರೋರು ಕಷ್ಟನೋ ಸುಖನೋ ಇಲ್ಲೇ ಇರ್ತೀವಿ ಅನ್ನೋವಂಥದ್ದು ನಮ್ಮ ಒಂದು ಧೋರಣೆ. ಅದನ್ನ ಬದಲಾಯಿಸ್ಕೋಬಹುದು, ಬದಲಾಯಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಊರಲ್ಲಿ ಸುಖವಾಗಿ ಇರಬಹುದು, ಇರೋರು ಇದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ಇರೋ ಹೆಣ್ಮಗಳು, ಅದು ಈ ವಯಸ್ಸಿನ ಹೆಣ್ಮಕ್ಳಿಗೆ ಅದನ್ನ ಮನವರಿಕೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟದ ಕೆಲಸ. ಮತ್ತು ಅವ್ರಿಗೆ ಸ್ವಲ್ಪ ಸಮಯನೂ ಕೊಡಬೇಕು ಅದನ್ನ ಅರ್ಥ ಮಾಡ್ಕೊಳಕ್ಕೆ ಅಂತ ನನಗನ್ಸುತ್ತೆ. ಮಂಜುನಾಥ್ ಅವರು ಊರಲ್ಲಿ ಹೋಗಿ ಏನೋ ಸಾಧನೆ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರು ಸ್ವಲ್ಪ ಸಾಧಿಸಿ ತೋರಿಸ್ಲಿ, ಸ್ವಲ್ಪ ಕಾದು ನೋಡೋಣ ಅಂತ ನನಗನ್ಸುತ್ತೆ. ಆದ್ರೆ ಅವರಿಬ್ರು ಈಗ ಮಾತನಾಡಕ್ ಹೋಗಿದ್ದಾರೆ. ಅವರಿಬ್ರು ಮಾತನಾಡಿ ಅವರೇ ಒಂದು ತೀರ್ಮಾನಕ್ಕೆ ಬಂದು ಒಟ್ಟಿಗಿರ್ತಾರೆ ಅನ್ನೋದು ನನ್ನ ಆಳವಾದ ನಂಬಿಕೆ, ಇಲ್ಲಿರೋ ಎಲ್ಲರ ನಂಬಿಕೆ ಅಂತ ನನಗನ್ಸುತ್ತೆ. ಬಗೆಹರಿಸೋಕಾಗದೇ ಇರುವಂತ ಸಮಸ್ಯೆ ಏನೂ ಇಲ್ಲ ಅವ್ರ ಮಧ್ಯೆ. ಅವ್ರು ಖಂಡಿತ ಒಂದಾಗಿ ಸುಖವಾಗಿ ಬದುಕ್ತಾರೆ. ಆ ಮಗುವಿಗೆ ಒಳ್ಳೆ ಭವಿಷ್ಯ ರೂಪುಗೊಳ್ಳುತ್ತೆ ಅನ್ನೋದು ನಮ್ಮ ನಂಬಿಕೆ ಮತ್ತು ಹಾರೈಕೆ. ಕುದುರೆ ಕತ್ತಿನಲ್ಲಿ ಗಂಟೆಗಿಲ್ಕಿ ಸದ್ದು ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ. ಬಾಳ ಬುತ್ತಿಯಲ್ಲಿ ತುತ್ತು ಮೂಸ ಬ್ಯಾಡ ಹಿಂಗುತ್ತಕ್ಕ ಅದ್ನ ಹಂಗುತ್ತಕ್ಕ. ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ, ಹಿಂಗುತ್ತಕ್ಕ ಅದ್ನ ಹಂಗುತ್ತಕ್ಕ. ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ, ಹಿಂಗುತ್ತಕ್ಕ ಅದ್ನ ಹಂಗುತ್ತಕ್ಕ. ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ.